ಸಂಗೀತ ಲೋಕದಲ್ಲಿ ತುಂಬಾ ಬ್ಯುಸಿ ಸ್ಕೆಡ್ಯೂಲ್ ಇದ್ದಾರೆ. ಗಾಯಕ ದಂಪತಿಗಳು, ಕಲಾವಿದ ದಂಪತಿಗಳು, ಆ ಸಿನಿಮಾಗಳ ಹಾಡಿರೋ ಎಲ್ಲಾ ಹಾಡುಗಳು ಬ್ಲಾಕ್ ಬಸ್ಟರ್. ಗುರುಕಿರಣ್ ಸರ್ ತುಂಬಾ ಹಾಡ್ಸಿದಾರೆ ನಂಗೆ ಅವಾಗ 2008-9 ಅಲ್ಲಿ. ಬಟ್ ಈ ಸಂಗೀತ ಎಲ್ಲಿ ಶುರು ಆಯ್ತು? ಅಮ್ಮಂಗೆ ಕನ್ಸು ನಾನು ಕ್ಲಾಸಿಕಲಿ ಟ್ರೈನ್ಡ್ ಸಿಂಗರ್ ಆಗ್ಬೇಕು ಅಂತ. ಒಬ್ಳು ಹುಡುಗಿ ಅಪ್ಪ ಅಮ್ಮಂಗೆ ಹೇಳ್ದೆ, ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾಳೆ, ನಾನು ವ್ಯಾಸರಾಜ್ ಜೊತೆ ಇರ್ತೀನಿ. ಏನ್ ಬ್ರೇಕ್ ಥ್ರೂ ಯಾವಾಗ? ಯಾವುದು? ಚಕ್ರವರ್ತಿ ಅನ್ಡೌಟೆಡ್ಲಿ. ದಿಗ್ಗಜ ನಟರಿಗೆ ಅವರ ಟೈಟಲ್ ಸಾಂಗ್ಗಳಿಗೆ ಹಾಡಿರುವಂತಹ ಗಾಯಕ. ನೋಡೋ ಕತ್ತು ಎತ್ತಿ ಎಷ್ಟು ಹೊತ್ತು ನೋಡ್ತಿ, ತಾರಕ್ ಸಿನಿಮಾ ಹಾಡ್ದೆ. ಕುಡಿಮಗ ಎಣ್ಣೆ ರಾಬರ್ಟ್, ಧೂಮಕೇತು ನಾನು ದಮ್ ಇದ್ದರೆ ತಡಿ ಬಾ. ಎವ್ರಿಥಿಂಗ್ ಅದೆಲ್ಲ ಕ್ರೆಡಿಟ್ಸು I want to dedicate it to Arjun sir. ಡೆಡ್ಲಿ ಕಾಂಬೋ ಇದೆಯಲ್ಲ, ಅದನ್ನ ದರ್ಶನ್ ಅವ್ರು ಫೀಲ್ ಮಾಡಿ ಏನ್ ಹೇಳೋದು? ತುಂಬಾ ಚೆನ್ನಾಗಿ ಹಾಡಿದೀರಾ, ನಿಮ್ಮ ವಾಯ್ಸ್ ನನಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ನೆಕ್ಸ್ಟ್ ಗೋ ಹೆಡ್ ಸುದೀಪ್ ಅವರು. ಅದು ಬಂದ ನೋಡೋ ಪೈಲ್ವಾನ್ ಹಾಡದ್ನಲ್ಲ, ಇಷ್ಟು ಸಾಂಗ್ಸು ಪ್ರತಿ ರಿಯಾಲಿಟಿ ಶೋನಲ್ಲೂ ಯೂಸ್ ಆಗೇ ಆಗುತ್ತೆ. ಹೆಬ್ಬುಲಿಗೂ ಟೈಟಲ್ ಟ್ರ್ಯಾಕ್ ಹಾಡಿದೆ ನಾನು. ಹುಲಿ ಹುಲಿ, ಆಮೇಲೆ ಕೋಟಿಗೊಬ್ಬ 3 ಆಕಾಶನೇ ಅದರಿಸುವ, ಈ ಭೂಮಿನ ಪಳಗಿಸುವ. ನಿಮ್ ಹಾಡು ಬಂದಾಗ ಜನ ಥಿಯೇಟರ್ ಎದ್ದು ಕುಣಿತಿರ್ತಾರೆ, ವಿಜುವಲ್ ಆಗ್ತಿರ್ತಾರೆ. ನಾನು ವಿಜುವಲ್ ಹೊಡಿತಾ ಇರ್ತೀನಿ. ಅದೆಂಗದು ಮದ್ವೆ ಆದ್ಮೇಲೆ ಗಂಡ ಹೆಂಡತಿರು ಬೆಸ್ಟ್ ಫ್ರೆಂಡ್ ಆಗಿರೋದು? ಬಿ ವಿತ್ ಅ ಬೆಸ್ಟ್ ಫ್ರೆಂಡ್ ಆಲ್ವೇಸ್, ದಟ್ಸ್ ದ ಬೆಸ್ಟ್ ಥಿಂಗ್ ಇನ್ ಲೈಫ್ ಅಲ್ಲ. ಮದ್ವೆ ಆದ್ಮೇಲೆ ಕರೆಯೋದೇನಾದ್ರು ಚೇಂಜ್ ಆಯ್ತಾ? ಹೋಗೋ ಬಾರೋ ಅಂತಾನೆ ಮಾತಾಡೋದು. ಲವರ್ಸ್ ಫಸ್ಟ್ ಆಯ್ತಾ? ನಾವು ಮೀಟ್ ಮಾಡಿದ್ದೊಂದು ರಿಯಾಲಿಟಿ ಶೋಲಿ. ಯಜಮಾನ್ರು, ಗಂಡ, ಗೆಳೆಯ. ಸೊ ಅವ್ನು ಹಾಡೋದಕ್ಕೆ ಏನೆಲ್ಲ ಸಪೋರ್ಟ್ ಬೇಕೋ ಅದು ನಾನು ಮಾಡ್ತೀನಿ. ಆಂಕರ್ ಜೊತೆಗೆ ನಟಿ. ತುಂಬಾ ಚಿಕ್ಕ ವಯಸ್ಸಲ್ಲೇ ಅರ್ನ್ ಮಾಡಕ್ ಶುರು ಮಾಡಿದೆ. ಯಾವ್ಯಾವ ಸೀರಿಯಲ್ ಇವತ್ತಿಗೂ ಜನ ನೆನ್ಪಿಟ್ಕೋತಾರೆ? ನನಗೆ ಫಸ್ಟ್ ಆಕ್ಷನ್ ಹೇಳಿದ್ದು ಯೋಗರಾಜ್ ಭಟ್ರು. ಜ್ಯೋತಿ ನನ್ ತಿಂಡಿ ಕೊಡು ಅಂತಾನು ಸಂಗೀತ. ಅದನ್ನೊಂದ್ಸಲ ಪೋಲಿ ಲಿರಿಕ್ಸ್ ಕೂಡ ಆಗಿರುತ್ತೆ. ಕಪಲ್ ಗೋಲ್ ಏನಿದೆ? ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು, ಮನೆಯ ಸುತ್ತ ಹೂವ ರಾಶಿ ಹಾಸಿರಬೇಕು, ತಂಗಾಳಿ ಜೋಗುಳವ ಹಾಡಲಿಬೇಕು, ಬಂಗಾರದ ಹೂವೆ ನೀನು ನಗುತ್ತಿರಬೇಕು. ನಮಸ್ಕಾರ, ನೀವು ನೋಡ್ತಿದ್ದೀರಾ ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳುವಂತಹ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಸಂಗೀತ ಮತ್ತು ಕಲೆ ಅವರ ಬದುಕಿನಲ್ಲಿ ಹಾಸುಹೊಕ್ಕಾಗಿದೆ. ಸೊ ಅವರಿಬ್ಬರೇ ಆ ಲೈಫ್ನ ಎಂಜಾಯ್ ಮಾಡ್ತಿದ್ದಾರೆ. ಹರೀಶ್ ನಾಗರಾಜು ತುಂಬ ವರ್ಷದ ಗೆಳೆಯ ಕರೆದಿದ್ದಾನೆ ಅಂತ ಒಂದು ಪ್ರೀತಿಯಿಂದ, ಗೌರವದಿಂದ ಈ ಶೋಗೆ ಬಂದಿದ್ದಾರೆ. ಇವತ್ತಿನ ಹರಿಕಥೆಯ ಆ ದಂಪತಿಗಳು ನನಗೆ ಕ್ಲೋಸ್ಲಿ ಹೃದಯಕ್ಕೆ ಹತ್ತಿರ ಇರುವಂಥ ಕಪಲ್ ಇವರಿಬ್ಬರು ಕೂಡ. ನಾನು ಇಷ್ಟಪಡುವ ಕಪಲ್ ಕೂಡ. ನೀವು ತುಂಬ ಇಷ್ಟಪಡ್ತೀರ. ನನ್ನ ಜೊತೆ ಇದ್ದಾರೆ ಗಾಯಕ ದಂಪತಿಗಳು, ಕಲಾವಿದ ದಂಪತಿಗಳು, ವ್ಯಾಸರಾಜ್ ಸೋಸ್ಲೆ ಮತ್ತು ಜ್ಯೋತಿ ವ್ಯಾಸರಾಜ್. ನಮಸ್ಕಾರ ಹರೀಶ್. How are you? Awesome, doing great. How are you? ತುಂಬಾ ಚೆನ್ನಾಗಿದ್ದೀವಿ. Okay. ಅಂಡ್ ರಿಯಲಿ ಹ್ಯಾಪಿ ಟು ಬಿ ಹಿಯರ್. ನ್ಯೂಸೋ ನೀವು ನಮ್ಗೆ ಹೇಳ್ತಾ ಇದ್ರಿ ನಿಮ್ಮ ಕನ್ಸು ಬಗ್ಗೆ. ಹೌದು, ನಾವು ಲಾಸ್ಟ್ ಟೈಮ್ ಸಿಕ್ಕಿದಾಗ. ಎಸ್. ಬಟ್ ಆ ಕನಸು ಇವತ್ತು ನನ್ಸಾಗಿದೆ ಅಂತ ನೋಡೋಕ್ಕೆ. ಆ್ಯಂಡ್ ನಾವು ಕೂಡ ಅಲ್ಲಿ ಕೂತಿದ್ದೀವಿ ನಿಮ್ಮ ಜೊತೆ ಆ ಚಾನಲ್ ಮಾತಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ವಿಶಿಂಗ್ ಯು ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನ್ಯೂಸು ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಈಗಾಗಲೇ ತುಂಬಾ ಹೆಸರು ಮಾಡಿದೆ. ಸೊ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಲವಾರು ವರ್ಷಗಳ ಆತ್ಮೀಯತೆ, ಎಲ್ಲ 7 ಬೀಳುಗಳನ್ನು ಪರಸ್ಪರ ನೋಡೋರಾಗಿರೋದ್ರಿಂದ ಅದೊಂಥರ ಯಾವಾಗಲೂ ಹತ್ರ ಇರೋರು ನೀವು ನಮಗೆ ಅಂತ. ಟೆಲ್ಲಸ್, ಎಲ್ಲೂ ಯಾವಾಗಲೂ ಕಾಣಿಸಲ್ವಲ್ಲ ನೀವಿಬ್ರು ಸ್ಕ್ರೀನಲ್ಲಿ, ಯಾಕೆ? ಅಷ್ಟು ಬ್ಯುಸಿ ಇದ್ದೀರಾ? ನಿಮ್ಮ ಲೈಫಲ್ಲೇ ಒಂದು ಪ್ರಪಂಚದಲ್ಲಿ ಮುಳುಗೋಗ್ಬಿಟ್ಟಿದ್ದೀರಾ ಇಬ್ರು. ಸೊ ನೀವು ಹೇಳ್ದಂಗೆ ಸಂಗೀತದಲ್ಲಿ ಬ್ಯುಸಿ ಇದ್ದೀವಿ. ಓಕೆ, ರೆಕಾರ್ಡಿಂಗ್ಸ್ ನಡೀತಾ ಇರುತ್ತೆ, ಓಕೆ, ನಮ್ದೇ ಶೋಸ್ ನಡೀತಾ ಇರುತ್ತೆ, ನಮ್ದೇ ಬ್ಯಾಂಡ್ ಕೂಡ ಮಾಡ್ಕೊಂಡಿದೀವಿ. ಹೌದು.
ವ್ಯಾಸ್ ವೇರಿಯೇಷನ್ಸ್ ಅಂತ ಬ್ಯಾಂಡು. ಓಕೆ. ಸೊ ಅದ್ರದ್ದು ಶೋಸ್ ನಡೀತಾ ಇರುತ್ತೆ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಹಾಡ್ತಾ ಇರ್ತೀವಿ. ಅರ್ಜುನ್ ಜನ್ಯ ಅವ್ರ ಶೋಲಿ ಕೂಡ ಬಿಸಿ ಪರ್ಫಾರ್ಮ್ ಮಾಡ್ತಿರ್ತೀವಿ. ಶೋಸ್ ನಡೀತಾ ಇರುತ್ತೆ. ಆ್ಯಂಡ್ ರೆಕಾರ್ಡಿಂಗ್ಸು ಮತ್ತು ನಾವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೋತಾ ಇರ್ತೀವಿ. ಓಕೆ. ಸೊ ಆ ಝೋನಲ್ಲಿ, ಕಂಫರ್ಟ್ ಝೋನಲ್ಲಿ ನಮಗೆ ನಾವು ಟೈಮ್ ಕೊಟ್ಕೊಂಡು ಮದುವೆ ಆಗಿದ್ದು ಜೊತೆಗಿರೋಕ್ಕೆ, ಜೊತೆಗಿರೋಣ, ಜೊತೆಗೆ ಓಡಾಡೋಣ, ಹಂಗೆ ಊರುಗಳು ಸುತ್ತಾಡ್ತಾ ಇರ್ತೀವಿ. ಓಕೆ. ಸೊ ವಿ ಲವ್ ಟು ಟ್ರಾವೆಲ್, ಲವ್ ಟು ಸಿಂಗ್ ಆ್ಯಂಡ್ ಲವ್ ಟು ಬಿ ವಿತ್ ಆರ್ ಸೆಲ್ಫ್. ಚೆನ್ನಾಗಿದೆ ಅಂತ ನಾನು ಯಾವಾಗಲೂ ಕೇಳ್ತಿದ್ದೆ ಜ್ಯೋತಿ, ಸಂಸಾರದ ಸರಿಗಮ ಅಂತ. ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಪರ್ಫೆಕ್ಟ್ ಆಗಿ ಹೋಗುತ್ತೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 9 ವರ್ಷ ಕಂಪ್ಲೀಟ್ ಆಯಿತು. ಹೌಸ್ ಲೈಫ್? ಗ್ರೇಟ್. ಹೀಸ್ ಅ ವೆರಿ ಗುಡ್ ಕಂಪ್ಯಾನಿಯನ್. ನಾವು ಮದುವೆ ಆಗಿ 9 ವರ್ಷ ಆಯ್ತು ಅಷ್ಟೇ, ಬಟ್ ಪರಿಚಯ ಆಗಿ 17 ವರ್ಷ ಆಯಿತು. ಸೊ ಅವಾಗಿಂದಾನು ನಾವು ಬೆಸ್ಟ್ ಫ್ರೆಂಡ್ಸ್ ಆಗೇ ಇದ್ವಿ, ಈಗಲೂ ಬೆಸ್ಟ್ ಫ್ರೆಂಡ್ಸ್ ಆಗೇ ಇದ್ದೀವಿ. ಸೊ ಮದುವೆ ಆದ್ಮೇಲೆ ತುಂಬಾ ಏನು ಡಿಫ್ರೆನ್ಸ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ. ಸೊ ಅವಾಗ ಯಾವ ಕ್ಲೋಸ್ನೆಸ್ ಇತ್ತು ಇವಾಗಲೂ ಹಾಗೆ ಇದೆ. ಅದೆಂಗದು ಮದುವೆ ಆದ್ಮೇಲೆ ಗಂಡ ಹೆಂಡತಿರು ಬೆಸ್ಟ್ ಫ್ರೆಂಡ್ ಆಗಿರೋದು, ಅವಾಗ ಹೇಗಿದ್ವು ಈಗಲೂ ಹಾಗೆ ಇದ್ದೀವಿ. ನಂಗೆ ಆಕ್ಚುಲಿ ಏನು ಡಿಫ್ರೆನ್ಸ್ ಅಂತ ಅನ್ಸಲ್ಲ. ಓಕೆ. ಸೊ ಟು ಬಿ ವಿತ್ ಅ ಬೆಸ್ಟ್ ಫ್ರೆಂಡ್ ಆಲ್ವೇಸ್ ದಟ್ಸ್ ದ ಬೆಸ್ಟ್ ಥಿಂಗ್ ಇನ್ ಲೈಫ್ ಅಲ್ಲ. ಈಗ ಮದುವೆಗೆ ಮುಂಚೆ ಬೆಸ್ಟ್ ಫ್ರೆಂಡ್ನ ಕರೆಯೋದು ಬೇರೆ ಇರುತ್ತೆ, ಮದುವೆ ಆದ್ಮೇಲೆ ಕರೆಯೋದೇನಾದ್ರು ಚೇಂಜ್ ಆಯ್ತಾ? ಇಲ್ಲ, ಅವಾಗ ಹೆಂಗೆ ಕರೀತಿದ್ನೋ ಈಗಲೂ ಹಂಗೆ, ಹೋಗೋ ಬಾರ ಅಂತಾನೆ ಮಾತಾಡೋದು. ಅವನು ಅಷ್ಟೇ ಹೋಗೋ ಬಾರ ಅಂತ, ಹೋಗು ಬಾ ಅಂತಾನೆ ಮಾತಾಡೋದು. ಬಟ್ ಮಲ್ಟಿಪಲ್ ನೇಮ್ಸ್ ಅಲ್ಲಿ ಕರ್ಕೋತೀವಿ, ಅದು ಬೇರೆ ವಿಷಯ. ಬಟ್ ಅದೇ ಹೇಳಿದ್ನಲ್ಲ, ಅದೇ ಆತ್ಮೀಯತೆ, ಅದೇ ಇಂಟೆನ್ಸಿಟಿ, ಅದೇ ಲವ್, ಅದೇ ಕೇರ್ ಇವತ್ತಿಗೂ ಇದೆ. ನಂಗೆ ಆಶ್ಚರ್ಯ ಆಗುತ್ತೆ ಆ್ಯಕ್ಚುಲಿ. 17 ವರ್ಷ ಒಬ್ಬ ವ್ಯಕ್ತಿನ ಇಷ್ಟೊಂದು ಪ್ರೀತಿಸಕ್ಕೆ ಸಾಧ್ಯನಾ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಪಾಯಿಂಟ್. ಏನೋ ಯಾವುದೋ ಸಣ್ಣದಕ್ಕೆಲ್ಲ ಮನಸ್ತಾಪ ಮಾಡ್ಕೊಳ್ಳೋ ಈ ಕಾಲದಲ್ಲಿ ಗುರು 17 ವರ್ಷದ ಲವ್, 9 ವರ್ಷದ ಮದುವೆಯ ಲವ್, ಈಗಲೂ ಮನ್ಮನೆ ನಿಮ್ಮಿಬ್ರಿಗೂ ಮದುವೆ ಆಗಿರೋದ ಅನ್ನೋ ರೇಂಜ್ ಓಡಾಡ್ತೀರಾ ಇಬ್ರು. ಬಟ್ ಹೆಂಗ್ ಗೊತ್ತಾ, ನನಗನ್ಸೋದು ಸಂಗೀತದ್ದು ಇದರಲ್ಲಿ ತುಂಬಾ ದೊಡ್ಡ ಪಾಲಿದೆ. ಅದು ನಮ್ಗೆ ಇಷ್ಟು ಕಾಮ್ ಆಗಿರಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಇಫ್ ಇಟ್ ವಾಸ್ ನಾಟ್ ಮ್ಯೂಸಿಕ್, ನಾವು ಬೇರೆ ಪ್ರೊಫೆಷನಲ್ ಇದ್ದಿದ್ರೆ ಆ ವರ್ಕ್ ಸ್ಟ್ರೆಸ್ಸು, ಅದನ್ನ ಮನೆಗೆ ತಂದು ಹಾಕೋದು, ಅದೆಲ್ಲ ಸ್ವಲ್ಪ ಇಷ್ಟು ಕಾಮ್ ಆಗಿರಕ್ಕೆ ಆಗ್ತಿರ್ಲಿಲ್ಲ. ಸಂಗೀತದಲ್ಲಿ ಇರೋದ್ರಿಂದ. ಆ್ಯಂಡ್ ಟೈಮು ನಮಗೆ ಈಗ ರೆಕಾರ್ಡಿಂಗ್ ಅಂತ ಬಂದ್ರೆ, ನಂಗೆ ನಾಳೆ ರೆಕಾರ್ಡಿಂಗ್ ಇದೆ ಅಂತಂದ್ರೆ ಟೈಮ್ ಐ ಕ್ಯಾನ್ ಫಿಕ್ಸ್. ಮಧ್ಯಾಹ್ನ, ಸಂಜೆ, ಅದು ವಾಯ್ಸ್ ಯಾವಾಗ ಓಪನ್ ಆಗುತ್ತೆ, ಮೂಡ್ ಹೆಂಗಿರುತ್ತೆ ನೋಡ್ಕೊಂಡು ನಾವು ವರ್ಕ್ ಮಾಡೋ ಟೈಮ್ನ ನಾವು ಡಿಸೈಡ್ ಮಾಡ್ಬೋದು. ಸೊ ಐ ಆಲ್ವೇಸ್ ವಾಂಟೆಡ್ ಟು ಲಿವ್ ದಿಸ್ ಕೈಂಡ್ ಆಫ್ ಎ ಲೈಫ್. ನಾನು ಒಂದಷ್ಟು ವರ್ಷ ಕಾರ್ಪೊರೇಟಲ್ಲಿ ಕೂಡ ಕೆಲಸ ಮಾಡಿದ್ದೀನಿ. ಹೌದು. ನಾನು ಪ್ರತಿದಿನ ಆಫೀಸ್ಗೆ ಹೋಗ್ಬೇಕಾದ್ರೆ ದೇವ್ರಿಗೆ ಅದೇ ಕೇಳ್ತಾ ಇದ್ದೆ, ನನಗೆ ಇದರಿಂದ ಯಾವಾಗ ಮುಕ್ತಿ ಕೊಡ್ತೀಯ ಗುರು? ನನಗೆ ಈ ಥರ ಬಿಸಿಲಲ್ಲಿ ಹೆಲ್ಮೆಟ್ ಹಾಕೊಂಡು ಒಬ್ಬರಿಗೆ ರಿಪೋರ್ಟ್ ಮಾಡಕ್ಕೆ ಹೋಗ್ಲೇಬೇಕಾ? ನಾ ದಿನ 9:30 ರಿಪೋರ್ಟ್ ಮಾಡಲೇಬೇಕಾ? ID ಕಾರ್ಡ್ ಹಾಕೊಂಡು ಹೋಗ್ಬೇಕಾ ನಾನು? ನಂಗೆ ಇದರಿಂದ ಯಾವಾಗ ಮುಕ್ತಿ? ಹಾಡಲ್ಲಿ ಏನಾದ್ರು ಮಾಡಿಸು, ನನಗೆ ಒಳ್ಳೊಳ್ಳೆ ಬ್ರೇಕ್ಗಳು ಕೊಡಿಸು ಗುರು. ಇಫ್ ಯು ಫೀಲ್ ಐ ಆಮ್ ವರ್ತ್ ಇಟ್, ಗಿವ್ ಮಿ ದಟ್ ಅಂತ. ಆ ದೇವರು ಅದನ್ನ ಆಶೀರ್ವಾದ ಮಾಡಿ ಒಂದಿನ ಅರ್ಜುನ್ ಸರ್ ಮೀಟ್ ಮಾಡಿಸ್ಬಿಟ್ಟು, ಅದು ನನ್ನ ಕನ್ಸು ನನ್ಸಾಗಿ ಇವತ್ತು ಐ ಆಮ್ ಲಿವಿಂಗ್ ಮೈ ಡ್ರೀಮ್. ಯಾವ ದೇವರು? ಯೂನಿವರ್ಸ್ಗೆ ಹೇಳ್ತಾ ಇದೆ ಅಷ್ಟೇ. ಅಲ್ಲ, ಯಾರು ಪರ್ಟಿಕ್ಯುಲರ್ ದೇವರಿದ್ರೆ ನಾವು ಕೇಳ್ಕೊತೀವಿ, ನಮಗೂ ಪರ್ಟಿಕ್ಯುಲರ್ ದೇವರು ಅಂತಿಲ್ಲ, ಯೂನಿವರ್ಸ್ ಹತ್ರ ಮಾತಾಡ್ತಾ ಇರ್ತೀವಿ ನಾವು ಯೂಶಲಿ. ಹಿಂಗೆ ಬಾಲ್ಕನಿಯಲ್ಲಿ ನಿಂತಾಗ ಸುಮ್ಮನೆ ಹಂಗೆ ಮಾತಾಡೋದು, ಕೇಳಿಸ್ಕೊಳತ್ತಂತೆ ಯೂನಿವರ್ಸ್. ಅದೊಂದು ಇದೆಯಂತೆ, ದರ್ ಇಸ್ ಇಫ್ ಯು, ಅದಿದೆಯಲ್ಲ ಶಾರುಖ್ ಖಾನ್ ಡೈಲಾಗು, ಶಿದ್ದತ್ ಸೆ ಚಾಹೋ ತೋ ಕಾಯಿನಾತ್ ಮಿಲ್ ಜಾತೆ ಹೈ ಉಸ್ಕೋ ದೇನೆ ಮೇ ಅಂತ ಏನೋ ಇದೆ. ಆ ಥರ ಯು ಶುಡ್ ಎಕ್ಸ್ಪ್ರೆಸ್ ಟು ದ ಯೂನಿವರ್ಸ್ ದಟ್ ಐ ನೀಡ್ ದಿಸ್ ಅಂತ, ಆ್ಯಂಡ್ ಹೌ ಸ್ಟ್ರಾಂಗ್ ಯು ಆರ್, ಯೂನಿವರ್ಸ್ ಗಿವ್ಸ್ ಇಟ್ ಟು ಯು ಅಂತ. ಅದೊಂದು ಬಿಲೀಫ್ ನಮ್ಗೆ ಇವತ್ತಿಗೂ ಇದೆ. ನಮ್ಮ ವಿಷಯದಲ್ಲಿ 100% ನಿಜ ಆಗಿದೆ. ನಾವು ಇದುವರೆಗೂ ಮನಸಾರ ಏನೇನು ಇಷ್ಟಪಟ್ಟಿದ್ದೀವಿ, ಬೇರೆಯವ್ರಿಗೆ ಕೆಟ್ಟದಾಗದೇ ಇರೋ ಥರ, ನಮಗೆ ಒಳ್ಳೇದಾಗೋ ಥರ, ಅದೆಲ್ಲ ಪ್ರತಿಯೊಂದು ನೆರವೇರಿದೆ. ಇಂಥದ್ದಾಗಿಲ್ಲ ಅಂತ ಇಲ್ಲವೇ ಇಲ್ಲ, ಪ್ರತಿಯೊಂದು ನೆರವೇರಿದೆ. ಸ್ಮಾಲ್ ಸ್ಕ್ರೀನ್ ಇಂಡಸ್ಟ್ರಿನಲ್ಲಿ ಕೆಲಸ ಹೇಗಿತ್ತು, ಯಾವ ಲೆವೆಲಲ್ಲಿ ಅಂದರೆ ಪುರ್ಸೊತ್ತಿಲ್ಲದೆ ಇರೋಷ್ಟು ಕೆಲಸಗಳು, ಆ್ಯಂಕರ್ ಆಗಿ, ಆ್ಯಕ್ಟ್ರೆಸ್ ಆಗಿ ಮತ್ತು ಹಾಡುಗಾತಿಯಾಗಿ. ಅದಾದಮೇಲೆ ಬೇರೆದನ್ನೆಲ್ಲ ಪಕ್ಕಕ್ಕಿಟ್ಟು ಗಂಡನ ಜೊತೆ ಹಾಡುವ ಕಾಯಕವನ್ನೇ ಮುಂದುವರಿಸ್ತಿರುವಂಥ ಜ್ಯೋತಿ. ಸೊ ಮೇಡ್ ಫಾರ್ ಈಚ್ ಅದರ್ ನೀವಿಬ್ರು ಕೂಡ ಹಂಗೆ ನೋಡಕ್ ಹೋದ್ರೆ. ಥ್ಯಾಂಕ್ ಯು ಸೊ ಮಚ್. ಎಲ್ಲಿ ಪರಿಚಯ ಆದ್ರಿ ನೀವಿಬ್ರು? ನಾವು ಮೀಟ್ ಮಾಡಿದ್ದೊಂದು ರಿಯಾಲಿಟಿ ಶೋಲಿ. ಓಕೆ. ಸುವರ್ಣ ಚಾನಲ್ಗೆ ಕಾನ್ಫಿಡೆಂಟ್ ಸ್ಟಾರ್ ಸಿಂಗರ್ ಅಂತ ಒಂದು ರಿಯಾಲಿಟಿ ಶೋ. ಅಲ್ಲಿ ಅವನು ಆಡಿಷನ್ಗೆ ಬಂದಿದ್ದ, ನಾನು ಆಡಿಷನ್ಗೆ ಹೋಗಿದ್ದೆ. ಅವನು ಅವರಪ್ಪನ ಜೊತೆ ಬಂದಿದ್ದ, ನಾನು ನಮ್ಮಮ್ಮನ ಜೊತೆ ಹೋಗಿದ್ದೆ. ಸೊ ಆಡಿಷನ್ ಎಲ್ಲ ಥ್ರೂ ಆಯಿತು. ಅದಾದಮೇಲೆ ನೆಕ್ಸ್ಟ್ ಶೂಟಿಂಗ್ ಇತ್ತು, ಫಸ್ಟ್ ಎಪಿಸೋಡ್ ಏನೋ ಶೂಟಿಂಗ್ ಇತ್ತು. ಅವತ್ತು ಫಾರ್ಚುನೇಟ್ಲಿ ನಾನು ಲೇಟಾಗಿ ಹೋದೆ, ಅವನು ಲೇಟಾಗಿ ಬಂದ. ಸೊ ನಾವಿಬ್ಬರೇ ಒಂದು ಸಪ್ರೇಟ್ TTಲಿ ಲೊಕೇಶನ್ಗೆ ಹೋಗ್ಬೇಕಾಗಿ ಬಂತು. ಆಫೀಸಿಂದ ಪಿಕಪ್ ಇತ್ತು. ಸೊ ಅಲ್ಲಿ ಫಸ್ಟ್ ನೋಡಿದ್ದು, ಮೇ ಬಿ ಫಸ್ಟ್ ಇಂಪ್ಯಾಕ್ಟ್ ಇದೆಯಲ್ಲ,
ಎಲ್ಲರ ಜೊತೆ ಹೋಗ್ಬಿಟ್ಟಿದ್ರೆ ಗಮನಕ್ಕೆ ಬರ್ತಿರ್ಲಿಲ್ವೇನೋ. ಅಲ್ಲಿ ಫಸ್ಟ್ ನೋಡಿದ್ದು. ಆಮೇಲೆ ಥ್ರೂ ಆರ್ಕುಟ್ ಕನೆಕ್ಟ್ ಆದ್ವಿ. ಓ ಅವಾಗ ಆರ್ಕುಟ್ ಇತ್ತು, ಕರೆಕ್ಟ್. ಆರ್ಕುಟ್. ಆ್ಯಂಡ್ ಅವಾಗ ನಾನು ಇನ್ನೂ ಆ್ಯಕ್ಟ್ ಮಾಡ್ತಿದ್ದೆ, ಹಾಗಾಗಿ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ರಿಯಾಲಿಟಿ ಶೋ. ಅವ್ರು ತುಂಬ ಟೈಮ್ ಕೇಳಿದ್ರು, ಸೊ ನಂಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವನು ಕಂಟಿನ್ಯೂ ಮಾಡ್ದ. ಇವನ್ ಎಪಿಸೋಡ್ಸ್ ನಾನು ಟಿ ವಿಲಿ ನೋಡ್ತಾ ಇದ್ದೆ. ಓಕೆ. ಸೊ ಅದು ಸಿಂಗಿಂಗ್ ಆಡಿಷನ್, ಅದು ಲವ್ ಆಡಿಷನ್ ಆದಂಗೆ ಆಯ್ತು. ಬಟ್ ಲವ್ ವಾಸ್ ಫಸ್ಟ್ ಸೈಟಾ ಅಥವಾ ಒಂದು ಗುಡ್ ವಿಲ್ಲ? ಇಲ್ಲ, ಲವ್ ಅಂತ ಆಗಲಿಲ್ಲ, ಬಟ್ ಇಷ್ಟ ಆಯಿತು. ಅಂದರೆ ಶೀ ಈಸ್ ಅ ನೈಸ್ ಪರ್ಸನ್ ಅಂತ ನನಗನ್ನಿಸ್ತು, ಶೀ ಈಸ್ ಅ ನೈಸ್ ಪರ್ಸನ್ ಅಂತ ಅವನಿಗೆ ಅನ್ನಿಸ್ತು. ಸೊ ವಿ ಬಿಕೇಮ್ ಫ್ರೆಂಡ್ಸ್. ಅವರಿಬ್ರು ಹೆಂಗಿದ್ದಾರೆ ಅಂದರೆ, ಈ ಶೋಗೆ ಬರಬೇಕಾದ್ರೂ ಇಬ್ರು ಏನೋ ಮಾತಾಡ್ಕೋತಾರೆ, ಇಬ್ರು ಹೈಫೈ ಮಾಡ್ಕೊಂಡು ಬರ್ತಾರೆ. ಚೆನ್ನಾಗಿದೆ. ನಾನು ಹೆಂಗೆ ಕಂಡಿಟ್ಟಿದ್ದೀನಿ ನೋಡಿ ನಿಮ್ಮಿಬ್ರು. ಏನಕ್ಕೆ ಹೈಫೈ ಮಾಡಿದ್ರಿ ಪ್ರೋಗ್ರಾಮ್ ಬರೋಕ್ಕೆ ಮುಂಚೆ, ಇಲ್ಲಿ ಕೂರೋಕ್ಕೆ ಮುಂಚೆ? ಏನೋ ಜೋಕ್ ಹೇಳ್ದ. ಇದು ತುಂಬ ರೇರ್ ನಮ್ಮ ಕಪಲ್ಸಲ್ಲಿ ನೋಡೋದು ಆ್ಯಕ್ಚುಲಿ. ಅದು ಮದುವೆ 9 ವರ್ಷ ಆದಮೇಲೆ. ಅದೇ ನಾವು ವಿ ಲೈಕ್ ಟು ಕೀಪ್ ಥಿಂಗ್ಸ್ ಸಿಂಪಲ್ ಅಷ್ಟೇ. ಒಬ್ರಿಗೊಬ್ರಿಗೆ ಎಕ್ಸ್ಪೆಕ್ಟೇಷನ್ ಇಲ್ಲ, ನೀ ಹಿಂಗೆ ಮಾಡಿದ್ರೆ ನಂಗೆ ಇಷ್ಟ, ಅದು ಮಾಡಿದ್ರೆ ನಂಗೆ ಇಷ್ಟ ಇಲ್ಲ, ಅದೆಲ್ಲ ನಾವು ಒಬ್ರಿಗೊಬ್ರಿಗೆ ಮಾತಾಡೋದೇ ಇಲ್ಲ. ಅವಳಿಗೇನು ಇಷ್ಟ ಅವಳು ಮಾಡ್ತಾಳೆ, ನನಗೇನು ಇಷ್ಟ ನಾನು ಮಾಡ್ತೀನಿ. ಆ್ಯಂಡ್ ವಿ ಲಿವ್ ಲೈಕ್ ದಟ್. ಹರಿಕಥೆಯ ಇಷ್ಟೂ ಶೋಗಳಲ್ಲಿ ಯಾರೇ ಸೆಲೆಬ್ರಿಟಿಗಳು ಬಂದಾಗ ಅವರು ಏರ್ಪ್ಲೇನ್ ಮೋಡ್ಗೆ ಹಾಕ್ತಾರೆ ಅಥವಾ ಸೈಲೆಂಟ್ ಮೋಡ್ಗೆ ಹಾಕ್ತಾರೆ, ಮೊಬೈಲ್ ಪಕ್ಕ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಹಾಗೆ. ಬಟ್ ಇವರಿಬ್ರು ಹಂಗೆ ಮಾಡಲಿಲ್ಲ. ಮೊಬೈಲ್ನ ತೆಗೆದು ಹಿಂದ್ಗಡೆ ಇಟ್ಬಿಟ್ಟು ಬಂದು ಆರಾಮಾಗಿ ಕೂತಿದ್ದಾರೆ. ಅವ್ರ ಹತ್ರ ಮೊಬೈಲ್ ಇಲ್ಲ ಈ ಕ್ಷಣಕ್ಕೆ. ದಿಸ್ ಶೋಸ್ ನೀವು ಹೇಳೋದಕ್ಕೂ ನೀವು ನಡ್ಕೊಂಡಿದ್ದಕ್ಕೂ ನಂಗೆ ನಿಜ ಅಂತ ಅನಿಸ್ತಾ ಇದೆ. ದಿಸ್ ಇಸ್ ಪೀಸ್ಫುಲ್ ಅಲ್ವಾ? ಸುಮ್ಮನೆ ಏನಕ್ಕೆ ಒಂದು ಕೆಲಸ ಮಾಡ್ತಿದ್ರೆ ಅದನ್ನೇ ಮಾಡಬೇಕು, ಬೇರೆ ಏನು ಮಾಡಬಾರ್ದು. ಸೊ ಬಟ್ ಯಾರ ಜೊತೆನೂ ಟಚಲ್ಲಿ ಇಲ್ಲ ಅಂತಲ್ಲ, ನಮ್ದೊಂದು ಕ್ಲೋಸ್ ಸರ್ಕಲ್ ಇದೆ, ಫ್ರೆಂಡ್ಸು, ವಿ ಕೀಪ್ ಮೀಟಿಂಗ್. ಆ ಇದರಲ್ಲಿ ನಮ್ದೊಂದು ಕಂಫರ್ಟ್ ಝೋನ್ ಅದಷ್ಟೇ. ತೀರಾ ನಾವು ಐಸೋಲೇಟ್ ಆಗಿ ಯಾರ ಜೊತೆ ಮೀಟ್ ಮಾಡಲ್ಲ, ನಾವಿಬ್ರೇ, ಆ ಥರನೂ ಇಲ್ಲ. ಅಂದ್ರೆ ಸೋಷಿಯಲ್ ಮೀಡಿಯಾ ಥ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ ಅಂತಲ್ಲ, ಪರ್ಸನಲ್ ಆಗಿ ಎಲ್ಲರ ಜೊತೆ ಟಚ್ ಅಲ್ಲಿ ಇರ್ತೀವಿ, ಬಟ್ ಸೋಷಿಯಲ್ ಮೀಡಿಯಾಲಿ ಕಡಿಮೆ ಅಷ್ಟೇ. ಓಕೆ. ಸಾಮಾನ್ಯವಾಗಿ ಒಂದು ಲೆವೆಲ್ ಅಪ್ ಆದಾಗ, ಯಾವುದೋ ಒಂದು ಮಾಡ್ತಿರೋ ಕೆಲಸ ಹಿಟ್ ಆದಾಗ, ಜಗತ್ತಿಗೆ ಗೊತ್ತಾದಾಗ ಒಂದು ರೇಂಜೇ ಬೇರೆ ಎಲ್ಲರದು ಕೂಡ. ಬಟ್ ನೀವು ಅದಕ್ಕೆ ವಿರುದ್ಧ. ಏನೋ ಇಂಡಸ್ಟ್ರಿನಲ್ಲಿ 10 ಹಾಡುಗಳನ್ನ ಹಿಟ್ ಕೊಟ್ಟಿರೋ ಈ ಕಲಾವಿದರು ಕೂಲ್, ಕಂಪೋಸ್ಡ್, ಆ ಸೆಲೆಬ್ರಿಟಿ ಫೀಲ್ ಮಾಡ್ಕೊಳ್ಳದೆ ಆರಾಮಾಗಿರೋದಿದೆಯಲ್ಲ, ತುಂಬ ಒಳ್ಳೆ ಮನಸ್ಥಿತಿ ಇರಬೇಕು. ನಿಜ ಹೇಳ್ತೀನಿ. ಥ್ಯಾಂಕ್ ಯು. ಇಷ್ಟೊಂದು ಸಿಂಪಲ್ಲ, ಇಷ್ಟೊಂದು ಹಂಬಲ್ಲ. ಅಲ್ಲ, ಹಾಗೆ ಇರೋಕ್ಕೆ ಇಷ್ಟ ಅಂತಷ್ಟೇ. ಇದರಿಂದ ಯಾರಿಗೆ ಇಷ್ಟ ಆಗುತ್ತೆ ಯಾರಿಗೆ ಇಷ್ಟ ಆಗಲ್ಲ ಅನ್ನೋ ಯೋಚನೆ ಇಲ್ಲ ನಮಗೆ. ನನಗೆ ಹಿಂಗೆ ಇರೋಕ್ಕೆ ಇಷ್ಟ, ಹಂಗಿದ್ದೀನಿ ಅಂತ. ವ್ಯಾಸರಾಜ್ ಹಾಡಿರುವಂಥ ಹಾಡುಗಳ ಲಿಸ್ಟ್ ಇದೆಯಲ್ಲ, ಈ ಮಾತಾಡ್ತಿರ್ಬೇಕಾದ್ರೆ ನೀವು ಸುಮ್ಮನೆ ಓಪನ್ ಮಾಡಿ ನೋಡೋಕೆ ಶುರು ಮಾಡಿ, ಆಮೇಲೆ ಬರ್ತೀನಿ ವಾಪಸ್ ನಾನು. ಬಿಕಾಸ್ ಆ ಹಾಡು ಸಿಕ್ತು, ಹಾಡ್ಬಿಟ್ಟೆ, ಫೇಮಸ್ ಆಗ್ಬಿಟ್ಟೆ, ಓವರ್ನೈಟ್ ಆಗಿದ್ದಲ್ಲ. ಇವರಿಬ್ಬರ ಬದುಕಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆ ದಿನಗಳು ಬೇರೆ ಇತ್ತು. ವ್ಯಾಸರಾಜ್ ಸೋಸ್ಲೆ ಅಂತಿದೆ. ಈ ಸೋಸ್ಲೆ ಅನ್ನೋದೊಂದು ಊರು ನನಗೆ ಗೊತ್ತಿರೋ ಪ್ರಕಾರ ತಿರುಮಕೂಡ್ಲು ನರಸೀಪುರದ ಹತ್ರ ಇರುವಂಥ ನನ್ನ ಅಜ್ಜಿ ಮನೆ. ನರಸೀಪುರ. ಸೊ ಸೋಸ್ಲೆ ಆದ್ಮೇಲೆ ವೀರಪ್ಪಡ ಒಡೆಯರ ಉಂಡಿ ಅಂತ ಒಂದಿದೆ. ಅಲ್ಲಿ ನನ್ನ ತಾತನ ಹುಟ್ಟೂರು, ತಾತನ ಜಾಗ ಅದು. ಸೊ ನಾವು ಓಡಾಡ್ತಿದ್ದ ಜಾಗ. ಸೊ ಹಾಗಾಗಿ ಸೋಸ್ಲೆ ನಂಗೆ ಗೊತ್ತು. ಮೇ ಬಿ ನಮ್ಮ ತಾತ ನಿಮ್ಮ ತಾತ ಎಲ್ಲ ಆಟ ಆಡಿರ್ಬೋದು ಅವಾಗ. ಚೆನ್ನಾಗಿದೆ ಇದು ಆ ಜನರೇಷನ್ಗೆ. ನೀವು ಸೋಸ್ಲೆ ಕಡೆಯವರು, ನೀವು ಯಾವ ಕಡೆಯವರು? ನಾವು ಬೆಂಗಳೂರೇ, ಪಕ್ಕಾ ಬೆಂಗಳೂರು ಹುಡುಗಿ. ಪಕ್ಕಾ ಬೆಂಗಳೂರು ಹುಡುಗಿ. ನೀವು ಬೆಂಗಳೂರು ಬಂದಿದ್ದು ಯಾಕೆ? ನಾನು ಆ್ಯಕ್ಚುಲಿ ಮೈಸೂರಲ್ಲಿ ಹುಟ್ಟು ಬೆಳೆದಿದ್ದು. ಸಂಗೀತಕ್ಕೆ ಮೊರಲೆಸ್ ರಿಯಾಲಿಟಿ ಶೋ ಹೇಳದ್ಲಲ್ಲ, ಆ ಟೈಮಲ್ಲಿ ಇಂಜಿನಿಯರಿಂಗ್ ಸೇರ್ಕೊಳ್ಳೋಕ್ಕೆ ಅಂತ ನಾನು ಬೆಂಗಳೂರಿಗೆ ಬಂದಿದ್ದು. 2006 ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಜೈನ್ ಕಾಲೇಜಲ್ಲಿ, ಕನಕಪುರ ರೋಡ್ ಜೈನ್ ಕಾಲೇಜಲ್ಲಿ ಸೀಟ್ ಸಿಕ್ತು CET ಸೆಲೆಕ್ಷನಲ್ಲಿ. ಹೌದು. ಸೊ ಬೆಂಗಳೂರಿಗೆ 2006 ಬಂದಿದ್ದು. ಮೈಸೂರು ಬಿಟ್ಟು ಬರ್ತೀನ, ನಾನು ಬೆಂಗಳೂರಲ್ಲಿ ಇರ್ಬಲ್ನ, ಆ ಬ್ಯುಸಿ ಲೈಫ್ ಆಗುತ್ತಾ ನನಗೆ ಅನ್ನೋ ಡೌಟ್ ಇತ್ತು. ಸರಿ, ಏನು ಮಾಡೋಕ್ಕಲ್ಲ, ಇಂಜಿನಿಯರಿಂಗು ಒಂದು ಕನಸು, ಮಾಡೋಣ ಅಂದ್ಬಿಟ್ಟು 2006 ಬಂದು ರಿಯಾಲಿಟಿ ಶೋಲಿ ಮ್ಯೂಸಿಕ್ ಡೈರೆಕ್ಟರ್ಸು, ಮ್ಯೂಸಿಷಿಯನ್ಸು ಎಲ್ಲ ಆ ಸರ್ಕಲ್ ಪರಿಚಯ ಆಗಿ ಎವ್ರಿ ವೀಕೆಂಡ್ ಐ ಯೂಸ್ ಟು ಡೂ ಶೋಸ್. ಅವಾಗಲೇ ಇಂಜಿನಿಯರಿಂಗ್ ಓದ್ತಿದ್ದ ಟೈಮಲ್ಲೇ. ಓಕೆ. ಸೊ ಅದಾಗಿ ಕೆಲ್ಸಕ್ಕೆ ಸೇರ್ಕೋತೀನಿ. ಕೆಲಸ ಮಾಡ್ತಿರ್ಬೇಕಾದ್ರೂ ಶೋಸು. ಗುರುಕಿರಣ್ ಅವರ ಶೋಗೆ ಹೋಗ್ತಾ ಇದ್ದೆ ಅವಾಗ. ಗುರುಕಿರಣ್ ಸರ್ ತುಂಬ ಹಾಡ್ಸಿದ್ದಾರೆ ನಂಗೆ ಅವಾಗ 2008-9 ಅವ್ರ ಸಿನಿಮಾಗಳಿಗೆ. ಸೆಕೆಂಡ್ ಹ್ಯಾಂಡ್ ಲವರ್ ಅಂತ ಅಜಯ್ ರಾವ್ ಅವ್ರದ್ದು ಒನ್ ಆಫ್ ಮೈ ಇನಿಷಿಯಲ್ ಡೇಸ್ ಹಾಡು. ಬಟ್ ಈ ಸಂಗೀತ ಎಲ್ಲಿ ಶುರು ಆಯಿತು? ಮನೇಲಿತ್ತ ಸಂಗೀತ? ಅಪ್ಪ ತುಂಬ ಚೆನ್ನಾಗಿ ಹಾಡ್ತಾರೆ. ಓಕೆ.
ಅಮ್ಮಂಗೆ ಕನಸು ನಾನು ಕ್ಲಾಸಿಕಲಿ ಟ್ರೈನ್ಡ್ ಸಿಂಗರ್ ಆಗಬೇಕು ಅಂತ. ನಮ್ಮ ತಾತ ನಮ್ಮ ಅಪ್ಪನಪ್ಪ ಹೇಳೋರಂತೆ, ನಮ್ಮ ಅಮ್ಮನಪ್ಪ ನನ್ನ ಮೊಮ್ಮಗನ್ನ ಸಂಗೀತಗಾರನಾಗಿ ಮಾಡೋ ಅಂತ. ಒಂದ್ ಕಡೆ ಕ್ಲಾಸಿಕಲ್ ಪ್ಲಸ್ ಸಿನಿಮಾ, ನಿಮಗೂ ಕ್ಲಾಸಿಕಲ್ ಟಚ್ ಇದೆ? ಇಲ್ಲ, ನಾನು ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತಿಲ್ಲ. ಓಕೆ. ಸೊ ಸೇಮ್ ಜರ್ನಿ ಹಿಂಗೆ ಶುರುವಾಗಿದ್ದು, ರೇಡಿಯೋಲಿ ಹಾಡು ಕೇಳ್ತಾ ಕ್ಯಾಸೆಟ್ ತಂದು. ಅವಾಗ ನಮ್ಮ ಅಪ್ಪನಿಗೆ ಮನೆ ಕಟ್ಟಿ ಸ್ವಲ್ಪ ಕಷ್ಟ ಆಗ್ಬಿಟ್ಟಿತ್ತು ಬಜೆಟ್ಗೆಲ್ಲ. ಸೊ ಡೈರೆಕ್ಟ್ ಕ್ಯಾಸೆಟ್ ತಂದು ಕೊಡೋಷ್ಟು ದುಡ್ಡು ಇರ್ತಿರ್ಲಿಲ್ಲ. ಸೊ ಅದನ್ನ ಡಬ್ ಮಾಡಿಸೋರು, ಕ್ಯಾಸೆಟ್ ಅಂಗಡಿಗೆ ತಗೊಂಡೋಗಿ ಕೊಟ್ರೆ ಸೊ ಡೂಪ್ಲಿಕೇಟ್ ಡಬ್ ಮಾಡ್ಕೊಡೋರು. ಕರೆಕ್ಟ್, ಹೌದು. ಸೊ ಹಂಗೆ 1 hour ಕ್ಯಾಸೆಟ್ ಅಲ್ಲಿ 3-4 ಸಿನಿಮಾ ಹಾಡುಗಳು ಒಟ್ಟಿಗೆ ಡಬ್ ಮಾಡಿಸ್ಕೊಂಡು ಬಂದು ಕೊಡೋರು. ಬಟ್ ಸುಗಮ ಸಂಗೀತ, ಸಿನಿಮಾ ಹಾಡುಗಳು, ಭಕ್ತಿ ಹಾಡು, ಎಲ್ಲಾ ಜಾನ್ರೂ ಹಾಡ್ತಿದ್ದೀವಿ. ಹೌದು ಹೌದು. ಕ್ಲಾಸಿಕಲ್ ಬಿಟ್ಟು ಸೆಮಿ ಕ್ಲಾಸಿಕಲ್ ಅಂಡ್ ಸಿನಿಮಾ ಹಾಡುಗಳು, ಸುಗಮ ಸಂಗೀತ ಅದನ್ನ ಹಾಡ್ತೀನಿ. ಒಂದು ಯಾವಾಗಲೂ ಅನಿಸ್ತಾ ಇರುತ್ತಲ್ಲ, ಅಂದರೆ ಒಂದು ಬ್ರೇಕ್ ಥ್ರೂ ಬೇಕು, ಒಂದು ಹಾಡ್ತಾ ಇದ್ದೀವಿ, ಒಂದು ನಮ್ಮ ರೋಡಲ್ಲಿ ಒಂದು ನಾವು ನಡೀತಿರೋ ರೋಡಲ್ಲಿ ಹೋಗ್ತಿರೋ ರೋಡಲ್ಲಿ ಒಂದು ವಾವ್ ಆಗಬೇಕು ಅಂತ ಯಾವಾಗಲೂ ಅನಿಸ್ತಿರುತ್ತಲ್ಲ. ಬಟ್ ಅದಕ್ಕೆ ಮುಂಚೆ ಜರ್ನಿ ತುಂಬ ದೊಡ್ಡದು. ಎಲ್ಲ ಕಡೆ ಸ್ಟೇಜಲ್ಲಿ ಹಾಡ್ತಿದ್ರಿ. ಆ ವೇದಿಕೆಯಲ್ಲಿ ಹಾಡ್ತಿರ್ಬೇಕಾದ್ರೆ ಹೇಗಿತ್ತು, ಹೇಗೆ ಅನಿಸ್ತಿತ್ತು ಬೇರೆ ಬೇರೆ ಹಾಡುಗಳನ್ನ ಹಾಡ್ತಿರ್ಬೇಕಾದ್ರೆ? ಅಂದರೆ ಮ್ಯೂಸಿಕ್ ಸ್ಟೇಜ್ ಮೇಲೆ ಇದ್ದು ಹಾಡೋದು ಫ್ರಮ್ ಡೇ ಒನ್ ಎಂಜಾಯ್ ಮಾಡ್ಕೊಂಡೇ ಬಂದಿದ್ದೀನಿ. ನನಗೆ ಜ್ಞಾಪಕ ಇದ್ದಂಗೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಅಂತೆ ಏರಿಯಾಲಿ ಒಂದು ಕಾಂಪಿಟೇಷನ್ ಆಗುತ್ತೆ, ಭಾವಗೀತೆ ಕಾಂಪಿಟೇಷನು. ನನ್ನ ಕಸಿನ್ ನನಗೊಂದು ಭಾವಗೀತೆ ಹೇಳ್ಕೊಡ್ತಾಳೆ, ಅದನ್ನ ಹೋಗಿ ಸಿನ್ಸಿಯರಾಗಿ ಹಾಡ್ಬಿಟ್ಟು ಬರ್ತೀನಿ. ಹಾಡಿದ್ರೆ ಒಂದು ಚಾಕ್ಲೇಟ್ ಕೊಡ್ತೀವಿ ಅಂತೇನೋ ಮನ್ಸು ಇದು ಮಾಡಿ ಹಾಡ್ಸಿರ್ತಾರೆ. ಅವತ್ತು ನಿಂತ್ಕೊಂಡು ಹಾಡಿದಾಗಲೂ ನನಗೆ ಸ್ಟೇಜ್ ಫಿಯರ್ ಅದೆಲ್ಲ ಏನಿರಲಿಲ್ಲ ಫ್ರಮ್ ದ ಡೇ ಒನ್. ಸೊ ಹಾಡಿ ನನಗೆ ಅದು ಫಸ್ಟ್ ಪ್ರೈಸ್ ಬಂದಿರುತ್ತೆ. ಅವತ್ತಿಂದ ಸ್ಟೇಜ್ ಮೇಲೆ ನಿಂತು ಹಾಡ್ತಾ ಇದ್ದೀನಿ, ಜನ ನನ್ನ ಮುಂದೆ ಇದ್ದಾರೆ ಅಂದರೆ ಅದೊಂದು ಹೈ. ಸೊ ಅನ್ಡೌಟೆಡ್ಲಿ ಯು ಆರ್ ಎ ವೆರಿ ಗುಡ್ ಪರ್ಫಾರ್ಮರ್ ಸ್ಟೇಜ್ ಮೇಲೆ ಈಗಲೂ. ಲೈಕ್ ಹಾಡ್ತಿದ್ದಾರೆ ಅಂದರೆ ಇಡೀ ಸ್ಟೇಜ್ ಪೂರ್ತಿ ಆವರಿಸ್ಕೊಂಡು ಜನರ ಹತ್ರ ಹೋಗಿ ಮತ್ತೆಲ್ಲರೂ ಐಬಾಲ್ ಕ್ಯಾಚ್ ಆಗೋ ಥರನೇ ಪರ್ಫಾರ್ಮ್ ಮಾಡ್ತಾರೆ. ದಟ್ಸ್ ಫ್ಯಾಂಟಾಸ್ಟಿಕ್ ಆ್ಯಕ್ಚುಲಿ. ಆ ಜರ್ನಿ ಎಷ್ಟು ವರ್ಷದ್ದು? ಅಂದರೆ ಇನ್ನೂ ಪ್ಲೇಬ್ಯಾಕ್ ಸಿಂಗರ್ ಆಗಿಲ್ಲ, ಬಟ್ ಎಲ್ಲ ಕಡೆ ಹಾಡ್ತಿದ್ದೀನಿ. 2000 ಅದೇ ಈ ರಿಯಾಲಿಟಿ ಶೋ ಮುಗಿದ ಮೇಲೇ ಆರ್ಕೆಸ್ಟ್ರಾಗಳಲ್ಲಿ ಕರೆಯೋರು. ರಿಯಾಲಿಟಿ ಶೋ ನೋನ್ ಫೇಸ್ ಅಂತ. ಅವಾಗ ಇನ್ನೂ ಸೋಷಿಯಲ್ ಮೀಡಿಯಾ ಎಷ್ಟು ಇರ್ಲಿಲ್ವಲ್ಲ, ಫೇಸ್ಬುಕ್ ಆಗ್ತಾನೆ ಶುರುವಾಗಿತ್ತು. ಬಟ್ ಸ್ಟಿಲ್ ವಿ ವರ್ ಫೇಮಸ್. ಇದು ಹೆಂಗೆ ಅಂದ್ರೆ ನಮ್ಮ ರಿಯಾಲಿಟಿ ಶೋ 1 ವರ್ಷ ಮಂಡೇ ಟು ಫ್ರೈಡೇ ಬರ್ತಾ ಇತ್ತು. ಸ್ಯಾಟರ್ಡೆ ಸಂಡೇ ರಿಯಾಲಿಟಿ ಶೋ ಮಂಡೇ ಟು ಫ್ರೈಡೇ ಫಾರ್ 1 year. ಇದೊಂಥರ ಸೀರಿಯಲ್ಗಿನ್ ಜಾಸ್ತಿ ಫೇಮ್ ಬಂದ್ಬಿಟ್ಟಿತ್ತು ನಮಗೆ. ಅವಾಗಲೇ ರೋಡಲ್ಲಿ ಓಡಾಡಿದ್ರೆ ವ್ಯಾಸರಾಜ್ ನಿಮ್ ಫ್ಯಾನ್ ರೀ ನಾವು. ಇವನಿಗೆ ಸಿಕ್ಕಾಬಡೆ ಫ್ಯಾನ್ಸ್ ಇದ್ರು, ಅದರಲ್ಲೂ ಫೀಮೇಲ್ ಫ್ಯಾನ್ಸ್ ಜಾಸ್ತಿ. ಲೆಟರ್ಸ್ ಎಲ್ಲ ಬರೋದು ಇವನಿಗೆ. ಅಂದ್ರೆ ಏಜ್ ಗ್ರೂಪ್ ಲಿಮಿಟೇ ಇಲ್ಲ, ಸ್ಕೂಲ್ ಹುಡುಗಿರಿಂದ ಹಿಡಿದು ಅಜ್ಜಿರೋರ್ಗು ಲೆಟರ್ ಬರೀತಾ ಇದ್ರಾ? ಇದಕ್ಕೆ ಚಾನಲ್ ಲೆಟರ್ ಬರೋದು. ಓಕೆ, ನನ್ನ ಫೇವ್ರೇಟು ವ್ಯಾಸರಾಜು, ಅವ್ರು ಹಾಡೋದು ಭಾಳ ಇಷ್ಟ, ಅದು ಇದು ಅಂತ. ಒಂದು ಇನ್ಸಿಡೆನ್ಸ್ ನಂಗೆ ಜ್ಞಾಪಕ ಇರೋದು, ನಾನು ಶೂಟಿಂಗ್ ಹೋಗಿದ್ದೆ ನಮ್ಮದು ರಿಯಾಲಿಟಿ ಶೋಗೆ. ರಿಹರ್ಸ್ ಮಾಡ್ತಾ ಇದ್ದೀನಿ, ಒಬ್ರು ಬಂದರು ಚಾನಲಿಂದ, ವ್ಯಾಸ್ ಒಂದು ನಿಮಿಷ ಆಚೆ ಬರ್ತೀರಾ? ಯಾಕೆ, ಏನು ಸಮಾಚಾರ? ಬನ್ನಿ ಒಂದು ವಿಷಯ ಇದೆ ಅಂತ. ಹೋದ್ರೆ ಒಬ್ಳು ಹುಡುಗಿ ಅಪ್ಪ ಅಮ್ಮಂಗೆ ಹೇಳ್ದೆ ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾಳೆ, ನಾನು ವ್ಯಾಸರಾಜ್ ಜೊತೆ ಇರ್ತೀನಿ ಅಂತ. ನಮ್ಮ ಅಪ್ಪನೂ ಬಂದಿದ್ರು ಶೂಟಿಂಗ್ಗೆ. ನಮ್ಮ ಅಪ್ಪ ನೋಡಿ ಗಾಬರಿ ಆಗ್ಬಿಟ್ರು, ಏನಮ್ಮ ನೀನು ಅಪ್ಪ ಅಮ್ಮಂಗೆ ಹೇಳಿಲ್ವ ಅಂತ. ಇಲ್ಲ ಅಂಕಲ್, ನಾನು ವ್ಯಾಸರಾಜ್ ಜೊತೆ ಇರಬೇಕು, ನನಗೆ ಮನೆಗೆ ವಾಪಸ್ ಹೋಗಲ್ಲ ನಾನು ಅಂತ. ಅವಳನ್ನ ಕೂಡಿಸಿ, ಅವಳಿಗೆ ಜ್ಯೂಸ್ ಗೀಸ್ ಕುಡಿಸಿ ಮಾತಾಡಿ ಫೋಟೋ ಗಿಟೋ ತೆಗೆಸ್ಕೊಂಡು ಅವಳಿಗೆ ಬುದ್ಧಿ ಹೇಳಿ ಹಂಗೆಲ್ಲ ಮಾಡಬಾರ್ದು ಅಂತ ಕಳಿಸಿದ್ದಾಯ್ತು. ಪುಣ್ಯ ಕೇಳಿಸ್ಕೊಂಡ್ಲಲ್ಲ ಅವಳು. ಬಲವಂತವಾಗಿ ಕಳಿಸಿದ್ದಾಯ್ತು, ಕರ್ಕೊಂಡೋಗಿ ಮೆಜೆಸ್ಟಿಕ್ ಬಿಟ್ಟು ಬಸ್ ಹತ್ತಿಸಿ ಹಂಗೆಲ್ಲ ಮಾಡಬಾರ್ದು ಅಂತ. ಮೊಬೈಲು ಇಲ್ಲ, ಲ್ಯಾಂಡ್ಲೈನು, ಫೋನ್ ಮಾಡಿಕೊಡು ಅಂದರೆ ಮಾಡೋಕ್ಕೆ ರೆಡಿ ಇಲ್ಲ ಅವಳು. ಸೊ ಆ ಥರ ಲೆಟರ್ಸು ತುಂಬ ಜನ ಹೌಸ್ ವೈಫ್ಸು ತುಂಬ ಜನ ಮೆಸೇಜ್ ಮಾಡೋರಂತೆ, ಏನಂತ, ಈ ಥರ ನಮ್ಮ ಮಗನೂ ಈ ಥರ ಹಾಡಬೇಕು ಅಂತ ಆಸೆ ಇತ್ತು ನನಗೆ, ಐ ಸಿ ಮೈ ಸನ್ ಇನ್ ಹಿಮ್, ಆ ಥರ ಎಲ್ಲ. ಸೊ ಒಳ್ಳೆ ಫೇಮ್ ಅವಾಗ. ಅದು ಮುಗಿಸಿ ಈ ಥರ ಆರ್ಕೆಸ್ಟ್ರಾಗಳಲ್ಲಿ ಗೆಸ್ಟ್ ಸಿಂಗರಾಗಿ ಹಾಡಿ, ಒನ್ ಡೇ ಆರ್ಕೆಸ್ಟ್ರಾದಲ್ಲಿ ಅಲ್ಲಿ ಸಿಂಗರ್ಸು ನನ್ನ ಹಾಡು ಹಾಡೋಗಿ ಆಗಿದ್ದು. ಇವು ಪ್ಲೇ ಬ್ಯಾಕ್ ಮಾಡಿರೋ ಸಾಂಗ್ಸ್ ನ ಈಗ ಎಷ್ಟೋ ಜನ ಶೋಸ್ ಅಲ್ಲಿ ಹಾಡ್ತಾರೆ. ಅದು ಬಹಳ ಬಹಳ ಅಚೀವ್ಮೆಂಟ್ ಅಂದ್ರೆ ಅದು. ಏನ್ ಯೂನಿಕ್ನೆಸ್ ವ್ಯಾಸಲ್ಲಿ? 2 ವಿಷಯ ಇದೆ. ಒಂದು, ತುಂಬಾ ಜನ ಸಿಂಗರ್ಸ್ ರೆಕಾರ್ಡಿಂಗ್ ಸ್ಟುಡಿಯೋಲ್ ಹಾಡಿದಾಗ ತುಂಬಾ ಚೆನ್ನಾಗಿ ಕೇಳಿಸುತ್ತೆ, ಕೆಲವರು ಸ್ಟೇಜಲ್ಲಿ ಹಾಡಿದಾಗ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಬಟ್ ವ್ಯಾಸ್ದೇನು ಅಂದರೆ ರೆಕಾರ್ಡಿಂಗ್ ಸ್ಟುಡಿಯೋಲು ಚೆನ್ನಾಗಿ ಕೇಳಿಸುತ್ತೆ, ಸ್ಟೇಜಲ್ಲೂ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕೇಳಿಸುತ್ತೆ ವಾಯ್ಸು, ಡೆಪ್ತ್ ಇದೆ. ಅಂದರೆ ಯಾರೇ ಹಿಂಗೆ ಕೂತಿದ್ರು ಹಿಂಗೆ ತಲೆ ಎತ್ತು ನೋಡಬೇಕು, ಆ ಥರ ವಾಯ್ಸು, ಅದೊಂದು ಸ್ಪೆಷಾಲಿಟಿ. ಇನ್ನೊಂದು, ಹೀ ಈಸ್ ವೆರಿ ವರ್ಸಟೈಲ್.
ಈಗ ಚಕ್ರವರ್ತಿ, ಬಾಬಾನ ರೆಡಿ, ಆಕಾಶನೇ ಅದ್ರಿಸುವ ಇಂಥ ಸಾಂಗ್ಸ್ ಎಲ್ಲ ನೀವು ಕೇಳಿದ್ದೀರಾ, ಫುಲ್ ಎನರ್ಜಿ. ಈ ಕಡೆ ಡಿವೋಷ್ನಲ್ ಹೋದರೆ ಡಿವೋಷ್ನಲ್ ಸಾಂಗ್ಸ್ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಅವನ ವಾಯ್ಸಲ್ಲಿ ಅಂದರೆ ಅದಕ್ಕೂ ಇದಕ್ಕೂ ಸಮಾಧಾನ ಇಲ್ಲ. ಬಟ್ ಇಟ್ ಈಕ್ವಲಿ ಜಸ್ಟಿಸ್ ಮಾಡ್ತಾನೆ. ಆ್ಯಂಡ್ ಈ ಕಡೆ ಭಾವಗೀತೆ ಅಥವಾ ಜನಪದ ಅದಕ್ಕೆ ಹೋದ್ರೂ ಅಷ್ಟೇ ಚೆನ್ನಾಗಿ ಔಟ್ಪುಟ್ ಬರುತ್ತೆ. ಆ್ಯಂಡ್ ಮೆಲಡಿ ನೆಕ್ಸ್ಟ್ ಲೆವೆಲ್ ಕೇಳಿಸುತ್ತೆ. ಸೊ ಈಸ್ ವೆರಿ ವರ್ಸಟೈಲ್. ಅದೇನಕ್ಕೆ ಅಂದರೆ ಹಿ ಗಿವ್ಸ್ 100% ಟು ವಾಟ್ ಎವರ್ ಹಿ ಡಸ್. ಆ ಭಾವ ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಅದು ರೆಂಡರ್ ಮಾಡ್ತಾನಲ್ಲ. ಸೊ ಲವ್ ಫಾರ್ ಮ್ಯೂಸಿಕ್ ಮೇ ಬಿ ಅದಕ್ಕೆ ಕಾರಣ ಇರಬೇಕು. ಏನು ಬ್ರೇಕ್ ಥ್ರೂ ಯಾವಾಗ ಯಾವುದು? ಚಕ್ರವರ್ತಿ ಅನ್ಡೌಟೆಡ್ಲಿ ದರ್ಶನ್ ಅವ್ರದ್ದು. ಹಾಂ. ಸೊ ಆ ಟೈಮಲ್ಲಿ ನಾನು ಕೆಲಸ ಧೈರ್ಯ ಮಾಡಿ ಬಿಟ್ಬಿಟ್ಟಿದ್ದೆ. ಇಲ್ಲ ಇದರಲ್ಲಿ ಏನಾದ್ರು ಪ್ರೂವ್ ಮಾಡ್ಕೊಳ್ಳೋಣ ಅಂತ. ಏನು ಕೆಲಸ ಇತ್ತು? ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್, ನಾನು ಡಿಸೈನ್ ಇಂಜಿನಿಯರ್ ಆಗಿದ್ದೆ ಓಕೆ. ಟಾಟಾ ಪವರಲ್ಲಿ. ಅದೇ ಮಂಡೇ ಟು ಫ್ರೈಡೇ ಕೆಲಸ ಬೇಸ ತೊಗೊಬಿಟ್ಟಿದೆ ಅದೇ ಮಾಡಿ ಮಾಡಿ. ಒಂದಿನ ನಾನು ಇವಳು ಡಿಸ್ಕಸ್ ಮಾಡಿ, ಬಾ ಏನಾದ್ರು ಜೊತೆಗೆ ಮಾಡೋಣ, ಏನು ತೊಂದರೆ ಇಲ್ಲ, ವಿಲ್ ಸ್ಟ್ಯಾಂಡ್ ಫಾರ್ ಈಚ್ ಅದರ್ ಅಂತ ಡಿಸೈಡ್ ಮಾಡಿ ಹೇಳಿದ್ದೆ ಮೇಡಮ್ ಅವರು. ನೀವು ನಿಜವಾಗ್ಲೂ ಅವರ ಬಾಳಿನಲ್ಲಿ ಜ್ಯೋತಿ ಹತ್ತಿಸಿದ್ದೀರಿ. ಸೊ ಧೈರ್ಯ ಮಾಡಿ ಬಿಟ್ಬಿಟ್ಟು ಕೆಲಸ. ಅಂದರೆ ನಾನು ಯಾವ ಥರ ವ್ಯಕ್ತಿ ಅಂದರೆ, ಯಾರನ್ನೂ ಹೋಗಿ CD ಕೊಟ್ಟು ಸರ್ ಹಾಡು ಕೇಳಿ ನನಗೊಂದು ಚಾನ್ಸ್ ಕೊಡಿ ಆ ಥರ ಯಾವತ್ತೂ ಮಾಡೋದನ್ನಲ್ಲ. ಆ ಥರ ಅಪ್ರೋಚ್ ನಂಗೆ ಇಷ್ಟ ಇರಲಿಲ್ಲ. ನನಗೆ ದೇವರೊಂದು ಆಪರ್ಚುನಿಟಿ ಕೊಡಬೇಕು, ನನ್ನ ಟ್ಯಾಲೆಂಟಿಗೆ ಮಾಡ್ಬೇಕು ನನಗೆ ಅಂತ. ಅರ್ಜುನ್ ಸರ್ ಒಂದು ಶೋಲಿ ನನ್ನ ನೋಡಿ ತುಂಬ ಚೆನ್ನಾಗಿ ಹಾಡ್ತಾರೆ, ನಂಬರ್ ಕೊಡಿ ಅಂತ ಇಸ್ಕೊಂಡು, ಆ ಟೈಮಲ್ಲಿ ಇದು ನಡೀತಾ ಇತ್ತು, ಯಾವುದು ಮುಂಗಾರು ಮಲೆ 2, ಅದಕ್ಕೆ ಕರೆದು ಹಾಡ್ಸೋಕ್ಕೆ ಶಶಾಂಕ್ ಅವ್ರದ್ದು. ಅದರಲ್ಲಿ ಇವತ್ತಿಗೂ ಒಂಟೆ ಸಾಂಗ್ ಅಂತ ಒಂದಿದೆ. ಅದರಲ್ಲಿ ಸಾಂಗ್ ಶುರುವಾಗೋದು ನನ್ನ ವಾಯ್ಸಿಂದಾನೆ. ಇನ್ಫ್ಯಾಕ್ಟ್ ನಂದೇ ವರ್ಷನ್ ಇತ್ತು ಅದರಲ್ಲಿ. ಬಟ್ ಫೈನಲಿ ಅದು ಮೈನ್ ಹಾಡು ರೆಕಾರ್ಡ್ ಮಾಡೋದಿನ ನನ್ನ ವಾಯ್ಸ್ ಹಾಳಾಗಿ, ಇದು ಮತ್ತೆ ದೇವ್ರ ಚಾನ್ಸ್ ಕೊಟ್ಬಿಟ್ಟ. ಬಟ್ ಮತ್ತೆ ನನಗೆ ಸರ್ರು ಹೇಳ್ಬಿಟ್ರು ನಿಮ್ದೇ ಫೈನಲ್ ಅಂತ ಹೇಳ್ಬಿಟ್ಟಿದ್ರು. ಆಮೇಲೆ ಶೂಟ್ ಮಾಡಕ್ ಟೀಮ್ ಅವ್ರನ್ನ ಕರ್ಸ್ಬಿಟ್ಟಿದ್ರು. ಶಶಾಂಕ್ ಅವ್ರು ಹೇಳಿ, ಇಲ್ಲ ವ್ಯಾಸ್ ವಾಯ್ಸ್ ಚೆನ್ನಾಗಿದೆ, ಅವ್ರ ವಾಯ್ಸ್ ಚೆನ್ನಾಗಿದೆ, ಅದನ್ನೇ ಇಟ್ಕೊಳ್ಳೋಣ ಅಂತ. ಮೇಕಿಂಗ್ ಶೂಟ್ ಮಾಡ್ತೀವಿ, ಇವತ್ತು ಫ್ರೆಶ್ ಆಗಿ ಒಂದ್ಸಲಿ ಹಾಡ್ಬಿಡಿ. ಅವಾಗ ನಾನು ಟ್ರ್ಯಾಕ್ ಆಗಿ ಹಾಡಿದ್ದೆ, ಒಂದು ಫೈನಲ್ ಹಾಡ್ಬಿಡಿ ನಿಮ್ದೇ ಫೈನಲ್ ಅಂತ. ಅವತ್ತು ಹಾಡಕ್ ಹೋಗ್ತೀನಿ, ನಾನು ಹಾಡಿದ್ದೆ ನನಗೆ ಹಾಡಕ್ ಆಗ್ತಾ ಇಲ್ಲ, ಆ ರೇಂಜ್ ರೀಚ್ ಆಗ್ತಿಲ್ಲ, ವಾಯ್ಸ್ ಕ್ರ್ಯಾಕ್ ಆಗ್ತಾ ಇದೆ. ಅದು ಹಿಂದಿನ ದಿನ ಯಾವುದೋ ಶೋಗೆ ಹೋಗಿ ಬಂದ್ಬಿಟ್ಟಿದ್ದೀನಿ, ವಾಯ್ಸ್ ಸಪೋರ್ಟ್ ಮಾಡ್ತಾ ಆಗಿಲ್ಲ ಸರಿಗೆ. ಸೊ ಮತ್ತೆ ಬೇಜಾರಾಯ್ತಿದೆ, ಏನಪ್ಪ ಚಾನ್ಸ್ ಕೈಗೆ ಬಂದಿತ್ತು ಬಾಯ್ಗೆ ಬರಲಿಲ್ವಲ್ಲ ಅಂತ. ಅವತ್ತು ಅರ್ಜುನ್ ಸರ್ ಹೇಳಿದ್ರು, ಇಲ್ಲ ವ್ಯಾಸ್ ದೇ ಸಮಥಿಂಗ್ ಬಿಗ್ ವೇಟಿಂಗ್ ಫಾರ್ ಯು ಅಂತ ಅನ್ಸುತ್ತೆ, ತೊಂದರೆ ಇಲ್ಲ ಬಿಡಿ, ತಲೆ ಕೆಡಿಸ್ಕೊಬಿಡಿ ಅಂತ. ಆ ಹಾಡು ಶುರು ವಾಯ್ಸ್ ನಂದೇ ಇದೆ ಇವತ್ತು. ಏನು ಬಿಟ್ಟಿದೆ ಅದು? ಸಬ್ಕಾ ಹೇ ಖೋಪಡಿ ರಾಂಗು ಬ್ಯಾಂಗ್ ಬ್ಯಾಂಗು ಒಂಟೆ ಸಾಂಗು ಅದಿದೆಯಲ್ಲ, ಅದ್ರಲ್ಲಿ ಫಸ್ಟ್ ಎಂಟ್ರಿ ವಾಯ್ಸ್ ನಂದೇ ಇದೆ ಇವತ್ತು. ಆಮೇಲೆ ಚೇಂಜ್ ಆಗಿ ಆಮೇಲೆ ಅರಮಾನ್ ಮಾಡಿದ್ದಾರೆ. ಅದಾದ್ಮೇಲೆ ಸರ್ ಹೇಳಿದ್ದು, ಇಲ್ಲ ದೊಡ್ಡದೇನಾದ್ರು ಇದೆ ಬಿಡಿ, ಯು ಹ್ಯಾವ್ ದ ಟ್ಯಾಲೆಂಟ್, ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ, ತಲೆ ಕೆಡಿಸ್ಕೋಬೇಡಿ, ಇನ್ನೂ ತುಂಬ ಇದೆ, ಲಾಂಗ್ ಜರ್ನಿ ಟು ಗೋ, ವೆಯ್ಟ್, ಕಾಮಾಗಿರಿ ಅಂತ. ಅದಾಗ ಸ್ವಲ್ಪ ದಿನಕ್ಕೇ ಸರ್ ಒಂದಿನ ಕಂಪೋಸಿಂಗ್ ಕರೀತಾರೆ. ಯಾವ ಸಿನಿಮಾ ಸರ್ ಅಂತ ಕೇಳಿದ್ರೆ, ದರ್ಶನ್ ಅವ್ರಿಗೆ ಚಕ್ರವರ್ತಿ ಫಸ್ಟ್ ಟೈಮ್ ದರ್ಶನ್ ಅವ್ರ ಸಿನಿಮಾಗೆ ನಾನು ಮ್ಯೂಸಿಕ್ ಮಾಡ್ತಾ ಇರೋದು ಅಂತ. ನಾನು ಐ ಗಾಟ್ ವೆರಿ ಎಕ್ಸೈಟೆಡ್, ಸೂಪರ್ ಸರ್. ಕಂಪೋಸಿಂಗ್ ಕೂತೆ, ಚಕ್ರವರ್ತಿ ಟಿಲ್ ಟ್ರ್ಯಾಕ್ ಕಂಪೋಸಿಂಗಲ್ಲಿ ಹಾಡಿದ್ದು ನಾನು. ಅದು ನಾಗೇಂದ್ರ ಪ್ರಸಾದ್ ಅವರು ಆನ್ ಸ್ಪಾಟ್ ಈ ಬಿಸಿ ಬಿಸಿ ದೋಸೆ ರೆಡಿ ಆಗೋ ಥರ ಇವ್ರು ಟ್ಯೂನ್ ಕೊಡೋಕ್ಕೆ, ಅವ್ರು ಲಿರಿಕ್ ಕೊಡೋಕ್ಕೆ ಸಿಕ್ಕಾಪಟ್ಟೆ ಫಾಸ್ಟು ನಾಗೇಂದ್ರ ಪ್ರಸಾದ್ ಅವರು. ಅಲ್ಲಿ ಕೂತಲ್ಲೇ ಹಂಗೆ ಕೊಡ್ತಾ ಇರ್ತಾರೆ. ಅದು ಈ ಲೈನ್ ಸ್ವಲ್ಪ ಏನಾದ್ರು ಚೇಂಜ್ ಅಂದರೆ 15 ಆಪ್ಷನ್ ಕೊಡ್ತಾರೆ. ಅವ್ರೊಂಥರ ಜೀನಿಯಸ್, ಕಾಣಿಸೇ ಇಲ್ಲ. ಸೊ ಅವ್ರು ಕೊಟ್ಟರು, ನಾನು ಹಾಡಿದೆ. ಸರ್ಗೆ ಅವಾಗಲೇ ಅನಿಸಿದೆ, ಈ ಸಾಂಗ್ ವ್ಯಾಸಕ್ಕೆ ಸೂಟ್ ಆಗುತ್ತೆ, ವಿ ಕ್ಯಾನ್ ಕೀಪ್ ದಿಸ್ ಅಂತ. ನಾನು ಎಷ್ಟೊಂದು ಸಲ ಅರ್ಜುನ್ ಸರ್ನ ಕೇಳ್ಬಿಟ್ಟಿದ್ದೀನಿ, ಸರ್ ಅವತ್ತಿಗೆ ನಾನು ಹೊಸ ಹುಡುಗ, ಆ್ಯಂಡ್ ನೀವು ದರ್ಶನ್ ಅವ್ರಿಗೆ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡ್ತಾ ಇರ್ತೀರಾ, ನಿಮಗೂ ಆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ, ನೋಡೋಣ ಅರ್ಜುನ್ ಸರ್ ಹೆಂಗೆ ಮಾಡ್ತಾರೆ ಅಂತ ಇಂಡಸ್ಟ್ರಿ ವೆಯ್ಟ್ ಮಾಡ್ತಿರುತ್ತೆ. ಟೈಟಲ್ ಟ್ರ್ಯಾಕು ಒಬ್ಬ ಹೊಸ ಹುಡುಗ ಕನ್ನಡದ ಹುಡುಗನ ಕೈಲಿ ಹಾಡಿಸ್ಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ನೀವು ಶಂಕರ್ ಮಹಾದೇವನ ಕೈಲಿ ಹಾಡಿಸ್ಬೋದಾಗಿತ್ತು, ಆಗಿನ ಕಾಲ ಕೈಲಾಶ್ ಕೇರು, ಯಾರಿಗೆ ಬೇಕಾದ್ರೆ ಆಗ ಮಾಡ್ಬೋದಿತ್ತಲ್ಲ ಸರ್. ಟ್ರೆಂಡ್ ಅದೇ ಅಲ್ವಾ ಇದ್ದಿದ್ದು, ಆ ಟ್ರೆಂಡ್ ನ ಬ್ರೇಕ್ ಮಾಡಿ ಇವನ್ ಕೈಲಿ ಹಾಡಿಸಿದ್ರು. ಅದು ಜೊತೆಗೆ ನಾಯಕನ ಎಂಟ್ರಿ ಸಾಂಗ್ ಗಳೆಲ್ಲ ಯಾವಾಗಲೂ ಧಮಾಕೆದಾರ್ ಇರಬೇಕು, ಯಾವಾಗಲೂ ದೊಡ್ಡವ್ರದ್ದು ಯಾರ್ದೋ ಇರುತ್ತೆ. ಆ ಹೆಸರು ಎಲ್ಲ ಏನೋ ಒಂದು ಪ್ರೆಷರ್ ಇರುತ್ತೆ, ಆಡಿಯೋ ಕಂಪ್ನಿಯಿಂದ ಇರ್ಬೋದು, ಪ್ರೊಡ್ಯೂಸರ್ ಕಡೆಯಿಂದ ಇರ್ಬೋದು. ವೈ ಯು ಚೋಸ್ ಮೀ ಸರ್, ಹೆಂಗದು ಅಂತ. ಅವರು ಅಂದರು, ವ್ಯಾಸ್ ದ ಮೊಮೆಂಟ್ ಯು ಸ್ಯಾಂಗ್ ಕಂಪೋಸಿಂಗಲ್ಲಿ ನೀವು ಹಾಡಿದ ತಕ್ಷಣನೇ ನನ್ನ ಹಾಡಿಗೆ ಏನು ಬೇಕೋ ನೀವು ಕೊಟ್ರಿ ಅಷ್ಟೇ. ಅದು ಯಾರು ಕೊಟ್ಟರು ನಂಗೆ ಅದು ಬೇಕಷ್ಟೇ, ಅದನ್ನ ಹಿಂದಿಯವರೇ ಕೊಡಬೇಕು, ಕನ್ನಡದವರೇ ಕೊಡಬೇಕು ಅಂತಲ್ಲ. ನನ್ನ ಹಾಡಿಗೆ ನೀವು ಜಸ್ಟಿಫೈ ಮಾಡಿದ್ರಿ, ನಿಮ್ಮ ಫೈನಲ್ ಮಾಡಿದೆ ಅಷ್ಟೇ. ನೀವು ಹೊಸಬ್ರು, ಇನ್ನೂ ಹೆಸರು ಮಾಡಿಲ್ಲ, ಅದ್ಯಾವುದು ನನ್ನ ತಲೆಗೆ ಬರಲಿಲ್ಲ. ಕನ್ನಡ ಚಿತ್ರ ಜಗತ್ತಿನ ದಿಗ್ಗಜ ನಟರಿಗೆ ಅವರ ಟೈಟಲ್ ಸಾಂಗ್ಗಳಿಗೆ ಹಾಡಿರುವಂಥ ಗಾಯಕ ಇದೆ
ವ್ಯಾಸರಾಜ್ ಸೋಸ್ಲೆ. ಕಮಾನ್ ಲೆಟ್ಸ್ ಗೋ. ಸೊ ಸ್ಟಾರ್ಟಿಂಗ್ ವಿತ್ ದರ್ಶನ್ ಅವರೇ, ಚಕ್ರವರ್ತಿ. ಚಕ್ರವರ್ತಿ ದರ್ಶನ್. ನೋಡೋ ಕತ್ತು ಎತ್ತಿ ಎಷ್ಟು ಹೊತ್ತು ನೋಡ್ತಿ, ಎತ್ತೋ ಎತ್ತೋ ಆರ್ತಿ ಬಂದ ಚಕ್ರವರ್ತಿ, ಇದೊಂದು ಹಾಡಿದೆ. ಇಮ್ಮಿಡಿಯೇಟ್ ಅವ್ರಿಗೆ ತಾರಕ್ ಸಿನಿಮಾಗೆ ಹಾಡಿದೆ. ಅದರಲ್ಲಿ ಕುಡಿಮಗ ಎಣ್ಣೆ ಹೊಡಿಮಗ ಅದು ಹಾಡಿದೆ. ತಾರಕ್ ಟೈಟಲ್ ಟ್ರ್ಯಾಕ್ ಕೂಡ ಹಾಡಿದೆ. ಪಂಚು ಹೇಗಿದೆ ಗೊತ್ತಾ ಮಿಂಚು, ಈ ಬಲವಂತ ಮಾತು ಹೇಗಿದೆ ಗೊತ್ತಾ, ಬಾಣ ಈ ಚಲವಂತಲೇ, ಈ ಜಂಟಲ್ಮನ್ ಥರ ವಂಡರ್ ಯಾರಿಲ್ಲ, ಈ ತೂಫಾನ್ ತಡೆಯುವರಿಲ್ಲ, ಬಾಬಾರೋ ನೀ ಯಾರೋ, ಈಗ ಟ್ರೆಂಡು ನೀನೇನೆ ಬಾಬಾರೋ ಅದು ಹಾಡಿದೆ. ಆಮೇಲೆ ಒಡೆಯ ಹಾಡಿದೆ ದರ್ಶನ್ ಸರ್ಗೆ, ಬ್ಯಾಕ್ ಟು ಬ್ಯಾಕ್. ಮತ್ತೆ ಹೇ ಒಡೆಯ ಬಾ ಒಡೆಯ ಟೈಟಲ್ ಟ್ರ್ಯಾಕು. ಅದಾದ್ಮೇಲೆ ರಾಬರ್ಟ್ ಮೀಸೆ ತಿರುವುದೇ ಪೊಗರುವುದು ಮಿಡಿ, ಅಹಂಕಾರ ಅನ್ನುವುದ ಮೊದಲು ಹೊರಗಿಡಿ, ಕಾಲು ಕೆರೆದರೆ ಎಲುಬು ಪುಡಿ ಪುಡಿ, ಚಾರ್ಜ್ ಮಾಡೋ ಪವರ್ ಇದೆ ಇವನು ಎವರಡಿ, ಧೂಮಕೇತು ನಾನು ದಮ್ ಇದ್ದರೆ ತಡಿ, ಬಾ 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 ನಾ ರೆಡಿ. ಏನ್ ಮ್ಯೂಸಿಕ್ ಅದು, ಸಖತ್ ಹಿಟ್ ಅದು. ಬ್ಲಾಕ್ ಬಸ್ಟರ್ ಹಿಟ್ ಸಿಕ್ಕಾಬಿಟ್ಟೆ. ಅದು ತರುಣ್ ಸರ್ಗೂ ಥ್ಯಾಂಕ್ಸ್ ಹೇಳ್ಬೇಕು ನಾನು. ರೆಕಾರ್ಡಿಂಗ್ ಟೈಮಲ್ಲಿ ಅವ್ರು ಕೊಟ್ಟಂತ ಇನ್ಪುಟ್ಸು, ಅಗೇನ್ ಲಿರಿಕ್ ಬೈ ನಾಗೇಂದ್ರ ಪ್ರಸಾದ್ ಸರ್. ಅರ್ಜುನ್ ಸರ್ ನನ್ನ ಈ ಸೈಡ್ ಆಫ್ ವಾಯ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ದೆ ಅರ್ಜುನ್ ಸರ್. ಅಲ್ಲಿ ತನಕ ನಾನು ಬರೀ ಮೆಲೋಡೀಸೇ ಹಾಡ್ತಾ ಇದ್ದೆ. ಸೊ ಆಲ್ ಮೈ ಟೈಟಲ್ ಟ್ರ್ಯಾಕ್ಸ್ ಎವ್ರಿಥಿಂಗ್ ಅದೆಲ್ಲ ಕ್ರೆಡಿಟ್ಸು ಐ ವಾಂಟ್ ಟು ಡೆಡಿಕೇಟ್ ಇಟ್ ಟು ಅರ್ಜುನ್ ಸರ್. ಸೊ ಅವ್ರಿಗೆ ಈಸ್ ಮೋರ್ ದನ್ ಮೈ ಬ್ರದರ್ ಇವತ್ತಿಗೆ. ಅವರು ನನ್ನ ಅಷ್ಟೇ ಕ್ಲೋಸ್ ಆಗಿ ಫ್ಯಾಮಿಲಿ ಒಂಥರ ಒಬ್ಬ ತಮ್ಮನಾಗಿ ನೋಡ್ತಾರೆ. ವೆರಿ ಈಸ್ ಆರ್ ಗೋ ಟು ಪರ್ಸನ್. ಏನಾದರೂ ಹೇಳಬೇಕು, ಏನಾದ್ರು ಹೇಳ್ಕೋಬೇಕು, ಖುಷಿ ವಿಷಯ ಇರ್ಬೋದು ಅಥವಾ ಏನೇ, ಇಟ್ಸ್ ಅರ್ಜುನ್ ಸರ್ ಫಸ್ಟ್ ತಲೆಗೆ ಬರೋದೇ ಅವರು. ಆ್ಯಂಡ್ ಅವರು ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ. ಅವರು ಅದೇ ಹೇಳೋದು, ನಿಮ್ಮ ತಮ್ಮಗಿಂತ ಹೆಚ್ಚು ನೀವು ಅಂತಾನೆ. ಆ್ಯಂಡ್ ಅಷ್ಟು ಮನಸ್ಸಿಂದ ಅದನ್ನು ಹೇಳ್ತಾರೆ, ಹಾಗೆ ನಡ್ಕೋತಾರೆ. ನೈಸ್. ಇನ್ಯಾವುದು ದರ್ಶನ್ ಅವ್ರಿಗೆ ಇದೊಂದು ಸೀರೀಸ್ ಆಯಿತು. ಸುದೀಪ್ ಅವ್ರಿಗೆ, ಬಿಫೋರ್ ಸುದೀಪ್ ಅವ್ರು ಬರಕ್ ಮುಂಚೆ ಈ ಹಾಡುಗಳನ್ನ ನಾಯಕ ಕೇಳ್ತಾರೆ ಗೊತ್ತಾ, ನೋಡೋರ್ಗೆ ಹೆಂಗಿತ್ತು ಸ್ಕ್ರೀನ್ ಮೇಲೆ ಅಂದ್ರೆ, ಇಸಿ ಹಾಡುಗಾರ ಮತ್ತು ಕಲಾವಿದ. ಪಿ.ಬಿ. ಶ್ರೀನಿವಾಸ್ ಅವರು ಹಾಡ್ತಿದ್ರು, ಅಣ್ಣವ್ರು ಆ್ಯಕ್ಟ್ ಮಾಡ್ತಿದ್ರು ಅಂದರೆ ಆ ಕಂಠಸಿರಿ ಅಷ್ಟು ಚೆನ್ನಾಗಿ ಹೋಲ್ತಿತ್ತು. ಅದು ತುಂಬಾ ಇಂಪಾರ್ಟೆಂಟ್ ಯಾವಾಗಲೂ ಕೂಡ. ಸೊ ವ್ಯಾಸರಾಜ್ ಹಾಡ್ತಿದ್ದಾರೆ, ದರ್ಶನ್ ಅವರು ಸ್ಕ್ರೀನ್ಲಿದ್ದಾರೆ ಅಂದಾಗ ಡೆಡ್ಲಿ ಕಾಂಬೋ ಇದೆಯಲ್ಲ, ಅದನ್ನ ದರ್ಶನ್ ಅವ್ರು ಫೀಲ್ ಮಾಡಿ ಏನು ಹೇಳಿದ್ರು ಎನಿ ಆ ಥರದ್ದು ಇದೆ. ನಾನು ಚಕ್ರವರ್ತಿ ಹಾಡಿದಾಗ್ಲ ಅವ್ರ ಬರ್ಡೇ ಟೈಮಲ್ಲಿ ರಿಲೀಸ್ ಆಗಿದ್ದು ಚಕ್ರವರ್ತಿ. ಫೆಬ್ 14th ಟೈಮಲ್ಲ, ಫೆಬ್ 10th ಏನೋ, ಫೆಬ್ 16th ಅವ್ರ ಬರ್ಡೇ ಅಲ್ಲ, ಆಡಿಯೋ ರಿಲೀಸ್ ಆಗಿರುತ್ತೆ. ದರ್ಶನ್ ಸರ್ಗೆ ಎಷ್ಟು ಇಷ್ಟ ಆಗಿತ್ತಂತೆ ಅಂದರೆ, ಅವಾಗ ಬಂದವ್ರಿಗೆಲ್ಲರಿಗೂ ನನ್ನ ಹೊಸ ಹಾಡು ಕೇಳಿ ಅಂದ್ಬಿಟ್ಟು ಮನೇಲಿ ಕೇಳ್ಸೋರಂತೆ, ಕಾರಲ್ಲಿ ಹೋಗ್ತಿದ್ರೆ ಕಾರಲ್ಲಿ ಕೇಳ್ಸೋರಂತೆ. ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದೆ, ತುಂಬ ಲೂಪಲ್ಲಿ ಕೇಳಿದ್ರಂತೆ. ಅದನ್ನು ನನಗೆ ಇದರಲ್ಲಿ ತಾರಕ್ ಆಡಿಯೋ ಲಾಂಚಲ್ಲಿ ಸಿಕ್ಕಿದಾಗ, ವ್ಯಾಸ್ ಅಂದರೆ ನೀವೇನಾ, ನೋಡಿರಲಿಲ್ಲ ನಾನು, ತುಂಬ ಚೆನ್ನಾಗಿ ಹಾಡಿದ್ದೀರಾ, ನಿಮ್ಮ ವಾಯ್ಸ್ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ಯೂಶಲಿ ಹೇಮಂತ್ ಅವ್ರದ್ದು ಇಷ್ಟಪಡ್ತೀನಿ. ಸೊ ಅದು ಬಿಟ್ಟರೆ ನನಗೆ ನಿಮ್ಮ ವಾಯ್ಸು ನನ್ನ ಪರ್ಸ್ನಾಲಿಟಿಗೆ ಸೂಟ್ ಆಗುತ್ತೆ ಅನಿಸುತ್ತೆ, ಕೆಲಸ ಮಾಡೋಣ ಜೊತೆಗೆ ಅಂತ. ಅದಾದಮೇಲೆ ಮತ್ತೆ ಒಡೆಯ, ರಾಬರ್ಟ್ ಎಲ್ಲ ಹಾಡಿದಾಗ ಐ ಬಿಕೇಮ್ ಕ್ಲೋಸ್. ಕತಾರ್ಗೆ ಒಂದ್ಸಲಿ ನಾವಿಬ್ಬರು ಕನ್ನಡ ಸಂಘಕ್ಕೆ ಗೆಸ್ಟ್ಗಳಾಗಿ ಕರೆಸಿದ್ರು ಒಂದು ಶೋ ಮತ್ತೆ ಹಂಗೆ ಅಂತ. ಅದೇ ಟೈಮಲ್ಲಿ ದರ್ಶನ್ ಅವರು ಮತ್ತು ಸೃಜನ್ ಅವ್ರು ಬಂದಿದ್ರು. ಓಕೆ. ವಿ ಸ್ಪೆಂಟ್ 2-3 ಡೇಸ್ ಟುಗೆದರ್ ಜೊತೆಯಲ್ಲಿ. ಅವಾಗೆಲ್ಲ ಅದೇ ಹೇಳ್ತಾ ಇದ್ರು, ತುಂಬ ಇಷ್ಟ ರೀ, ಚೆನ್ನಾಗಿ ಹಾಡ್ತೀರಾ ಅಂತ. ಹೀರೋಯಿಂದ ಆ ಕಾಂಪ್ಲಿಮೆಂಟ್ ತಗೊಳ್ಳೋದು ಇಟ್ಸ್ ವೆರಿ ಹ್ಯಾಪಿ ಥಿಂಗ್ ಆ್ಯಕ್ಚುಲಿ. ದರ್ಶನ್ ಅವರು ಒಂದಷ್ಟು ಹಾಡುಗಳು ಅವರು ಇಷ್ಟಪಟ್ಟರು, ಅಭಿಮಾನಿಗಳು ಇಷ್ಟಪಟ್ಟರು, ನಿಮಗೊಂದು ದೊಡ್ಡ ಮಟ್ಟದ ಯಶಸ್ಸು ತಂದು ಕೊಡ್ತು. ನೆಕ್ಸ್ಟ್ ಗೋ ಹೆಡ್. ಸುದೀಪ್ ಅವ್ರಿಗೆ ನಾನು ಹಾಡಿದ ಫಸ್ಟ್ ಹಾಡು ಪೈಲ್ವಾನ್ಗೆ. ಅದು ಬಂದ ನೋಡೋ ಪೈಲ್ವಾನ್, ಅದು ಇವತ್ತಿಗೆ ಎಲ್ಲ ಚಾನಲ್ಗಳಲ್ಲೂ ಏನೋ ಒಂದು ಜೋಶಲ್ಲಿ ಬರೋ ಎಂಟ್ರಿ ಏನೋ ಬೇಕು ಅಂದರೆ ಇವತ್ತಿಗೂ ಯೂಸ್ ಆಗೋವಂಥ ಹಾಡು. ಪ್ರತಿ ರಿಯಾಲಿಟಿ ಶೋನಲ್ಲೂ ಈಗ ಇವನು ಹಾಡಿದ್ನಲ್ಲ, ಇಷ್ಟು ಸಾಂಗ್ಸು ಪ್ರತಿ ರಿಯಾಲಿಟಿ ಶೋನಲ್ಲೂ ಯೂಸ್ ಆಗುತ್ತೆ ಅಟ್ ಸಮ್ ಪಾಯಿಂಟ್. ಕರೆಕ್ಟ್, ಅಗ್ರೀಡ್. ಅದು ಅಗೇನ್ ಸುದೀಪ್ ಸರ್ಗೆ, ಅರ್ಜುನ್ ಸರ್, ಇದು ಪೈಲ್ವಾನು ಚಕ್ರವರ್ತಿ ಟೈಮಲ್ಲಿ ರಿಲೀಸ್ ಆಗಿದೆ ಅನ್ಸುತ್ತಲ್ಲ. ಹೆಬ್ಬುಲಿ ಚಕ್ರವರ್ತಿ ಜೊತೆಗೆ ಬಂತು ಇರ್ಬೋದು. ಹೆಬ್ಬುಲಿಗೂ ಟೈಟಲ್ ಟ್ರ್ಯಾಕ್ ಹಾಡಿದೆ ನಾನು. ಯಾವ್ದು?
ಅದೇ ಇದು ಹುಲಿ ಹುಲಿ ಹುಲಿ. ಸೊ ಅಲ್ಲಿಂದ ಸುದೀಪ್ ಸರ್ದು ಜರ್ನಿ ಸ್ಟಾರ್ಟ್ ಆಗಿತ್ತು ಜೊತೆ. ಪೈಲ್ವಾನ್ ಅಗೇನ್ ಸೂಪರ್ ಹಿಟ್ ಆಯ್ತು. ಆಮೇಲೆ ಕೋಟಿಗೊಬ್ಬ 3 ಆಕಾಶನೇ ಅದರಿಸುವ ಈ ಭೂಮಿನ ಪಳಗಿಸುವ ಅದು ಸಿಕ್ಕಾಪಟ್ಟೆ ಹಿಟ್ ಆಯ್ತು ಸುದೀಪ್ ಸರ್ಗೆ. ಆ್ಯಂಡ್ ಮ್ಯಾಕ್ಸ್ಗೆ ಇನ್ಫ್ಯಾಕ್ಟ್ ಅಜನೀಶ್ ಅವರು ಮ್ಯಾಕ್ಸಿಮಮ್ ಮಾಸ್ ಆ ಸಾಂಗ್ಗೆ ನನಗೆ ಬೆಳಗ್ಗೆ ಏನೋ ಫೋನ್ ಮಾಡಿದ್ದಾರೆ. ನನ್ನ ಫೋನ್ ಏನೋ ಸೈಲೆಂಟಲ್ಲಿ ಇತ್ತು, ಹಿಂದಿನ ಮತ್ತೆ ಶೋ ಮುಗಿಸ್ಕೊಂಡು ಬಂದಿದ್ದೆ. ಅವತ್ತು ಅರ್ಜೆಂಟಲ್ಲಿ ಏನೋ ರೆಕಾರ್ಡ್ ಮಾಡಬೇಕು ಅಂದರು, ಐ ಕುಡಂಟ್ ಗೋ. ಅದರ್ವೈಸ್ ಮ್ಯಾಕ್ಸ್ ಎಲ್ಲೂ ಬ್ಯಾಕ್ ಟು ಬ್ಯಾಕ್. ಶಿವಣ್ಣ ಅವ್ರಿಗೆ ತುಂಬ ಹಾಡಿದ್ದೀನಿ. ತಕ್ಕಿಟ್ಟ 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 ತಾಳ ಸುಂದರ. ಇದು ಮೆಲಡಿ, ಇದು ಮೆಲಡಿ. ಅದೊಂದು ಸ್ವಲ್ಪ ರಫಿ ಥರ ಟ್ರೈ ಮಾಡಿದ್ವಿ ಅದೊಂದು. ಅದು ಚೆನ್ನಾಗಿ ರೀಚ್ ಆಗಿತ್ತು. ರಚಿತಾ ಅವ್ರಿಗೆ ಹಾಡ್ತಾರೆ ಶಿವಣ್ಣ. ನಿಮ್ಮ ಹಾಡು ಬಂದಾಗ ಜನ ಥಿಯೇಟರ್ ಎದ್ದು ಕುಣಿತಿರ್ತಾರೆ, ವಿಜುವಲ್ ಆಗ್ತಿರ್ತಾರೆ. ಗುರು ನಾ ಇಲ್ಲೇ ಕೂತಿದ್ದೀನಿ ಗುರು, ನಂದೇ ಹಾಡಿದ್ದು ಆ ಫೀಲ್ ಬಂದಿದೆ ಅಲ್ಲ ಎಷ್ಟೋ ಸರಿ? ಖಂಡಿತ. ನಾನು ಅದೇ ಟಿವಿಲಿ ಸ್ಕ್ರೀನ್ ನೋಡೋದು ಬಿಟ್ಟು ಜನ ನೋಡ್ತಾ ಇರ್ತೀನಿ. ಅಷ್ಟು ನಾನು ವಿಜುವಲ್ ಹೊಡಿತಾ ಇರ್ತೀನಿ. ವಿಜುವಲ್ ಬರುತ್ತೆ ಹಾಕಕ್ಕೆ? ಹಾಕ ಒಂದ್ಸರಿ ಮೈಕ್ ಇದಾಗೋಯ್ತಂತ. ಸಖತ್ ಪವರ್ಫುಲ್ ಆಗಿದೆ ಇದು. ಇವರೆಲ್ಲ ಸಾಫ್ಟ್ ಅನ್ಕೊಂಡಿದ್ದೆ ನಾನು. ನಂಗಾಗೈತೆ ಒಂದು 20 ವರ್ಷದಿಂದ ಗೊತ್ತು, ನಂಗೆ ಇದು ಗೊತ್ತೇ ಇಲ್ಲ ಆಕ್ಚುಲಿ ಟ್ಯಾಲೆಂಟ್. ಅದ್ರಲ್ಲಿ ಮ್ಯೂಸಿಕ್ ಎಲ್ಲ ಮಾಡಲ್ವಾ? ಒಂದು ವೇರಿಯೇಷನ್ಸ್ ಇಲ್ವಾ? ಹೆಂಗೋ ಮಾಡೋದು. ಅವಾಗಿಂದ ವ್ಯಾಸ್ ಅದೊಂದು ಜರ್ನಿ ಹೇಳ್ತಿದ್ದಾರೆ. ನೀವು ಬರೀ ಖುಷಿಯಾಗಿ ಕೇಳ್ಕೊಂಡು ಕೂತಿದ್ದೀರಿ. ಅಫ್ಕೋರ್ಸ್ ಯು ವಿಟ್ನೆಸ್ಡ್ ಇಟ್. ಅದೆಲ್ಲವೂ ನಿಮ್ಮ ಕಣ್ಣು ಮುಂದೆ ಇದೆ. ಯಜಮಾನ್ರು, ಗಂಡ, ಗೆಳೆಯ, ಆ ಸಕ್ಸಸ್ ನೋಡ್ತಾ ಇದ್ದಾರಲ್ಲ, ಹೆಂಗೆ ಅನಿಸ್ತಿತ್ತು ಜ್ಯೋತಿಗೆ? ಅದು ಆ್ಯಕ್ಚುಲಿ ಇದ್ರ ಹಿಂದೆ ಒಂದು ಮೈಂಡ್ಸೆಟ್, ಒಂದು ಥಾಟ್ ಪ್ರಾಸೆಸ್ ಏನು ಅಂದರೆ, ನಾನು 99 ಆ್ಯಕ್ಟಿಂಗ್ ಶುರು ಮಾಡಿದ್ದು. ಹೌದು. 98 ಆ್ಯಂಕರಿಂಗ್ ಶುರು ಮಾಡಿದ್ದು ಮೋಸ್ಟ್ಲಿ. ಅವಾಗೆಲ್ಲ ಲೀಡ್ ರೋಲ್ಸ್ ಮಾಡ್ತಾಯಿದ್ದೆ, ಒಂದಷ್ಟು ವರ್ಷ ಸೀರಿಯಲ್ಸ್ ಮಾಡಿದೆ. ಸೊ ಆ ಫೇಮ್ ಏನು, ಅದ್ರ ಮಜಾ ಏನೋ, ಅದ್ರ ಡಿಸಡ್ವಾಂಟೇಜಸ್ ಏನೋ ಅದೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ. ತುಂಬ ನೀರಸ ಅನಿಸ್ಬೋದು ಕೇಳಿಸ್ಕೊಳ್ಳೋರಿಗೆ. ಇಟ್ ಡಸಂಟ್ ಇಂಟ್ರೆಸ್ಟ್ ಮೀ. ಅಂದರೆ ಒಂದು ಫೇಮ್ ಸಿಗಬೇಕು, ಜನ ನನಗೆ ಗುರುತಿಸ್ಬೇಕು, ಜನ ನನಗೆ ಗುರುತಿಸ್ತಿದ್ರೇ ನನಗೆ ಆರಾಮಿರ್ತೀನಿ. ನಾನು ಆ ಥರ ಆ ಮೈಂಡ್ಸೆಟ್ಟಿಗೆ ಬಂದುಬಿಟ್ಟಿದ್ದೀನಿ. ಅಲ್ಲ, ಹಾಡಬೇಕು ನಾನುವೇ, ನನಗೂ ಹಾಡು ಬರುತ್ತೆ, ನಾನು ಪ್ಲೇಬ್ಯಾಕ್ ಸಿಂಗ್ ಆಗಬೇಕು ಅಂತ ಅನಿಸಿಲ್ಲ? ಅಲ್ಲಿಗೆ ಬರ್ತಾ ಇದ್ದೀನಿ. ಸೊ ಇವನು ಸಿಕ್ಕಿದ್ಮೇಲೆ ಇವನ್ ಹಾಡು ನನಗಿಷ್ಟ. ಅದು ಜನ ಗುರುತಿಸ್ಲಿ ಅಂತನೋ ಅಥವಾ ಅದರಿಂದ ಇವ್ನು ಫೇಮಸ್ ಆಗಬೇಕು ಅಂತನೋ, ಇವ್ನು ಹಾಡೋದೇ ನನಗಿಷ್ಟ ಬೇಸಿಕಲಿ. ಸೊ ಅವ್ನು ಹಾಡೋದಕ್ಕೆ ಏನೆಲ್ಲ ಸಪೋರ್ಟ್ ಬೇಕೋ ಅದು ನಾನು ಮಾಡ್ತೀನಿ. ಹಾಗಂತ ನಾನು ನಿನ್ನ ಸಮಕ್ಕೆ ನಾನು ಬೆಳಿಬೇಕು, ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು, ಈಗ ನೀನು ಹೋದ ಕಡೆ ನನ್ನೂ ಕರ್ಕೊಂಡು ಹೋಗು, ನನ್ನೂ ಇಂಟ್ರೊಡ್ಯೂಸ್ ಮಾಡು, ನಾನು ಟ್ರೈ ಮಾಡ್ತೀನಿ, ಆ ಥರ ಎಲ್ಲ ಪ್ರೆಷರ್ ಹಾಕಕ್ಕೆ ನಂಗೆ ಇಷ್ಟನೂ ಇಲ್ಲ. ಯಾಕಂದರೆ ಮನಸ್ಸಿಲ್ಲ. ಅದಾಗದೇ ಅವಕಾಶ ಬಂದರೆ ಡೆಫಿನೆಟ್ಲಿ ಹಾಡ್ತೀನಿ. ನಾನು ಒಂದು ಸಿನಿಮಾಲಿ ಒಂದು 4-5 ಹಾಡು ಹಾಡಿದ್ದೀನಿ, ವಿಚ್ ಇಸ್ ನಾಟ್ ವೆರಿ ಫೇಮಸ್. ಬಟ್ ಜೊತೆಯಲ್ಲಿ ಕಾನ್ಸರ್ಟ್ಸಲ್ಲಿ ಹಾಡ್ತೀನಿ, ಮನೇಲೂ ಜೊತೆಲಿ ಹಾಡ್ತಾ ಇರ್ತೀವಿ. ಐ ಎಂಜಾಯ್ ದ್ಯಾಟ್ ಮೋರ್. ಸೊ ಈಗ ಆ ಹಾಡಿನ ಜರ್ನಿನ ಅವ್ನು ಎಂಜಾಯ್ ಮಾಡ್ತೀಯಾನಲ್ಲ, ಆ ಎಂಜಾಯ್ಮೆಂಟ್ನ ಹಿಂದೆ ನಿಂತ್ಕೊಂಡು ನೋಡೋಕೆ ನನಗೆ ಇಷ್ಟ. ಆ್ಯಂಡ್ ಅದಕ್ಕೆ ಎಷ್ಟು ಸಪೋರ್ಟ್ ಮಾಡ್ಬೋದೋ, ಪ್ರಾಬ್ಲಮ್ ಆಗದೆ ಇರೋ ಥರ ಅದು ಆ ಸಪೋರ್ಟ್ ನನಗೆ ಕೊಡೋಕ್ಕೆ ಇಷ್ಟ. ಇವತ್ತಿನ ಜನ್ರೇಷನ್ ಅವ್ರಿಗೆ ಜ್ಯೋತಿ ಗೊತ್ತಿರಲ್ಲ, ಆದರೆ ಒಂದು 15 ವರ್ಷದ ಹಿಂದೆ, 20 ವರ್ಷದ ಹಿಂದೆ ಮೋಸ್ಟ್ ಬ್ಯುಸಿಯೆಸ್ಟ್ ಆಕ್ಟ್ರೆಸ್. ಹೌದು. ಸ್ಮಾಲ್ ಸ್ಕ್ರೀನ್ಲಿ ಆಂಕರ್ ಜೊತೆಗೆ ನಟಿ, ಲೀಡ್ ರೋಲ್ಗಳಲ್ಲಿ. ಹೌ ಕಮ್ ಇಷ್ಟೊಂದು ಬ್ಯುಸಿ ಇದ್ದವ್ರು ನೀವು? ಎಂಜಾಯ್ಡ್ ದಟ್ ಜರ್ನಿ? ಯಾ ಅಬ್ಸಲ್ಯೂಟ್ಲಿ, ಐ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್. ಯಾಕಂದರೆ ತುಂಬ ಚಿಕ್ಕ ವಯಸ್ಸಲ್ಲೇ ಅರ್ನ್ ಮಾಡೋಕ್ಕೆ ಶುರು ಮಾಡಿದೆ. ಆ ಮಜಾ ಬೇರೆ. ಆ್ಯಂಡ್ ದುಡ್ಡಿನ ಬೆಲೆ ಗೊತ್ತಾಗಕ್ಕೆ ದುಡ್ಡು ನಾವು ತುಂಬ ಪೋಲ್ ಮಾಡಲ್ಲ ಇವತ್ತಿಗೂ. ಏನಕ್ಕೆ ಅಂದರೆ ದುಡಿಯೋ ಕಷ್ಟನೂ ಗೊತ್ತು, ಅದ್ರ ಬೆಲೆನೂ ಗೊತ್ತು, ಆ್ಯಂಡ್ ಅದನ್ನು ಸ್ಪೆಂಡ್ ಮಾಡೋ ಖುಷಿನೂ ಗೊತ್ತು. ಯಾವ್ಯಾವ ಸೀರಿಯಲ್ ಇವತ್ತಿಗೂ ಜನ ನೆನ್ಪಿಟ್ಕೋತಾರೆ? ಭಾಗ್ಯ ನಾನು ಲೀಡ್ ರೋಲ್ ಮಾಡಿದ್ದು. ಅದರ ಟೈಟಲ್ ಸಾಂಗಿಂದ ಹಿಡಿದು ಮೊನ್ನೆ ಯಾರೋ ನನ್ನ ರಿಲೇಟಿವೇ ಹೇಳ್ತಾ ಇದ್ರು, ಅವಳು ಚಿಕ್ಕ ಹುಡುಗಿ ಆ್ಯಕ್ಚುಲಿ, ಅವಳು ಅಮ್ಮ ನೋಡ್ತಾ ಇದ್ರು ಆ ಸೀರಿಯಲ್ಲು, ನನಗೆ ನೆನಪಿದೆ. ಟೈಟಲ್ ಸಾಂಗ್ ತುಂಬ ಡಿಫ್ರೆಂಟ್ ಆಗಿತ್ತು ಅಂತ ಭಾರತಿ ಹೇಳ್ತಾ ಇದ್ಲು. ಗೋಲ್ಡನ್ ಸ್ಟಾರ್ ಗಣೇಶ್ ಡೆಬ್ಯೂ ಭಾಗ್ಯ, ನನ್ನ ಅಣ್ಣನ ಕ್ಯಾರೆಕ್ಟರ್ ಮಾಡಿದ್ದು. ಸೊ ಆ ಸೀರಿಯಲಲ್ಲಿ ಭಾಗ್ಯಮ್ಮ ಅಂತ ಕರಿತಿರ್ತಾರಂತೆ. ನಾನು ಗಣೇಶ್ ಅವ್ರ ಜೊತೆ ಕ್ರಿಕೆಟ್ ಆಡ್ತಾ ಇರ್ತೀನಿ ಅವಾಗ. ಹೌದು. ಅವ್ರ ಟೀಮಲ್ಲಿ ಗೋಲ್ಡನ್ ವಾರಿಯರ್ಸ್ ಅಂತ ಟೀಮು. ಸೊ ಇವಳು ಅವಾಗವಾಗ ಹೇಳೋಳು, ಗಣೇಶ್ ಅವರು ಜ್ಞಾಪಕ ಇದೆಯಾ ಒಂದ್ಸಲಿ ಮಾತಾಡ್ಸಿ ನೋಡು ಅಂತ. ಸರಿ, ಒಂದಿನ ನಾನು ಹಿಂಗೆ ಇವಳನ್ನ ಕಾಲಕ್ಕೆ ತೊಗೊಂಡು ಗಣೇಶ್ ಅವ್ರಿಗೆ ಕೊಟ್ಟೆ. ನಿಮ್ಮ ಸೀರಿಯಲ್ ಡೇಸ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದವ್ರೊಬ್ಬರು ಲೈನಲ್ಲಿದ್ದಾರೆ,
ಮಾತಾಡ್ತಾ ಇರು ತಗೊಳ್ಳಿ ಅಂತ. ಹೌದಾ ಕೊಡಿ ಅಂದರು. ಹಲೋ ಅಂದರು. ಇವ್ರು ಮುತ್ತಣ್ಣ ಅಂತ ಅವ್ರ ಕ್ಯಾರೆಕ್ಟರ್ ಹೆಸರಂತೆ ಅದ್ರ ಸೀರಿಯಲ್. ಮುತ್ತಣ್ಣ ಅಂದ್ಲು ಇವಳು. ಅವರು ಒಂದು ನಿಮಿಷನೂ ಯೋಚನೆ ಮಾಡಲಿಲ್ಲ. ಭಾಗ್ಯಮ್ಮ ಹಿಂಗಿದ್ಯಮ್ಮ ಆರಾಮ ಅಂತ. ನಿಮ್ಮ ಹೆಂಡತಿ ಅಂತ ಗೊತ್ತಿಲ್ಲ ಕಾಲಲ್ಲಿ ಗೊತ್ತಿಲ್ಲ. ಓಕೆ. ಆಮೇಲೆ ಇವಳು ಹೇಳಿದ್ಲು ಕಾಲಲ್ಲಿ, ಓಕೆ ವ್ಯಾಸ್ ನನ್ನ ಹಸ್ಬೆಂಡ್. ಅಯ್ಯೋ ಹೌದಾ ನಂಗೆ ಗೊತ್ತೇ ಇಲ್ಲ, ಇವ್ನು ಹೇಳೇ ಇಲ್ಲ ಕಳ್ಳ ಇಷ್ಟು ದಿನ ಅಂತ. ಆ ಥರ ನನಗೆ ಫಸ್ಟ್ ಆ್ಯಕ್ಷನ್ ಹೇಳಿದ್ದು ಯೋಗರಾಜ್ ಭಟ್ರು. ಸಾಧನೆ ನನ್ನ ಫಸ್ಟ್ ಸೀರಿಯಲ್. ಯೋಗರಾಜ್ ಭಟ್ರು ಆ್ಯಕ್ಷನ್ ಹೇಳಿದ್ದು ಫಸ್ಟು. ಓಕೆ. ಆ ಸೀರಿಯಲಿಗೆ ಸೂರಿ, ದುನಿಯಾ ಸೂರಿ ಅವ್ರ ಆರ್ಟ್ ಡೈರೆಕ್ಟರು, ಓ ಬಿ ಸುರೇಶ್ ಮೇನ್ ಡೈರೆಕ್ಟರು, ಓಕೆ. ಆ್ಯಂಡ್ ಶೈಲಜಾ ನಾಗ್ ಪ್ರೊಡ್ಯೂಸರು. ಬೆಳಗ್ಗೆಯಿಂದ ರಾತ್ರಿ ತನಕ ನೀವಿಬ್ರಿಗೂ ಬೋರೇ ಆಗಲ್ಲ, ಒಟ್ಟಿಗೆ ಎದುರು ಬೋರ್ ಆಗಲ್ಲ, ಮೊನೋಟನಿ ಕಾಡಲ್ಲ. ಸೊ ಆಗಲೇ ಹೇಳಿದ್ರಿ ಸಂಗೀತ ಯಾವಾಗಲೂ ನಮ್ಮನ್ನು ಲವಲವಿಕೆಯಿಂದ ಇಟ್ಟಿರುತ್ತೆ ಅಂತ. ಮೂಡ್ ಸ್ವಿಂಗ್ಗೆ ಸಂಗೀತ ಚೇಂಜ್ ಆಗ್ತಿರುತ್ತಾ? ಹಾ, ಖಂಡಿತ ಆಗ್ತಾ ಇರುತ್ತೆ. ಅಂದರೆ ಅದೊಂದು ಲಹರಿ ಬರುತ್ತೆ. ಈಗ ಯಾವುದೋ ಒಂದು ಸಾಂಗ್ ಬಂದರೆ ಅದ್ರ ಜೊತೆ ಇನ್ನೊಂದು ಸಾಂಗ್ ಕನೆಕ್ಟ್ ಆಗುತ್ತೆ, ಆ ಲಹರಿ ಜೊತೆನೇ ಹೋಗ್ತಾ ಇರುತ್ತೆ. ಈಗ ಹೇಗಿರುತ್ತೆ ಬೆಳಗ್ಗೆ ಎದ್ರಿ ಮತ್ತು ರಾತ್ರಿ ಮಲ್ಕೊಳ್ಳೋ ತನಕ? ಸೊ ಮನೇಲಿ ಅಪರೂಪಕ್ಕೆ ಎದ್ರಿ ಅಂತ ಇಟ್ಕೊಳ್ಳೋಣ ಸುಮ್ಮನೆ, ಹೆಂಗೆ ಓಡ್ತಿರುತ್ತೆ? ಯಾರು ಫಸ್ಟ್ ಶುರು ಮಾಡ್ತಾರೆ ಹಾಡನ್ನ? ಇನ್ನೊಬ್ರು ಬೇಕು ಬೇಕು ಅಂತ ಅದ್ರ ಜೊತೆಗೆ ಹಂಗೆ ಡ್ಯುಯೆಟ್ ಶುರು ಮಾಡ್ತಾರಾ? ಅಥವಾ ನೀವೆಲ್ಲ ಅಡುಗೆ ಮನೇಲಿ ಇರ್ತೀರಾ? ಹೆಂಗಿರುತ್ತೆ ಜೀವನ? ಹೆಂಗಿರುತ್ತೆ ಇಬ್ಬರದ್ದು ಹೇಳಿ ನನಗೆ. ನಮ್ಮ ಜೀವನ ಹೆಂಗೆ ಅಂದರೆ ಎಚ್ಚರಾದಾಗ ಹೇಳ್ತೀವಿ, ಫಸ್ಟ್ ಡೇ ಶುರು ಆಗೋದು ಹಾಗೆ. ರಾಬ್ ಆನ್ಸರ್ ಇದು, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಲೈಫಲ್ಲಿ. ಯಾವಾಗ ಎದ್ದೊಳ್ತೀರಾ ಅಂದ್ರೆ ನಮ್ಗೆ ಎಚ್ಚರಾದಾಗ ಎದ್ದೊಳ್ತೀವಿ. ಅಲಾರ್ಮ್ ಇಟ್ಕೊಂಡು ಹೇಳೋದು ಅವೆಲ್ಲ ಇಲ್ಲ, ಎಚ್ಚರಾದಾಗ ಹೇಳೋದು. ಬಟ್ ಬೇಗನೆ ಎಚ್ಚರ ಬೇಗ ಹೇಳ್ತೀವಿ, ಅದು ಬೇರೆ ಪ್ರಶ್ನೆ. ಬಟ್ ಎಚ್ಚರ ಆಗುತ್ತದು ಹೇಳ್ತೀವಿ ಅಂತಷ್ಟೇ. ಓಕೆ ಆಯ್ತು. ಆಮೇಲೆ ಗೋಯಿಡ್ ನಾನು ಹೋಗಿ ತಿಂಡಿ ಗಿಂಡಿ ಎಲ್ಲ ಮಾಡಿರ್ತೀನಿ. ಒಂದು ಸ್ವಲ್ಪ ಆಮೇಲೆ ಸ್ವಲ್ಪ ಲೇಟಾಗಿ ಎದ್ದು ಬರ್ತಾನೆ. ಓಕೆ. ತಿಂಡಿ ಎಲ್ಲ ಆಗುತ್ತೆ. ಆಮೇಲೆ ಸ್ವಲ್ಪ ನಿದ್ದೆ ಬಂದರೆ ಒಂದು ಲೈಟಾಗಿ ನಿದ್ದೆ ತೆಗಿತೀನಿ. ತಿಂಡಿ ಆದ್ಮೇಲೆ ಒಂದು ನಿದ್ದೆ. ಬಟ್ ಎದ್ದಾಗ ಕೌಸಲ್ಯ ಸುಪ್ರಜಾ ಎಲ್ಲ ಬರಲ್ವಾ? ಅಂತ ಎಂತ ಇಲ್ಲ? ಅಥವಾ ಸುಮ್ಮನೆ ಗುನ್ಗೋದು ನಿಮ್ಮೆ ಆ ಥರದ್ದೆಲ್ಲ ಏನಿರಲ್ಲ, ಸೀನ್ ಇರೋಲ್ಲ ಮನೇಲಿ? ಅಡುಗೆ ಮಾಡ್ಬೇಕಾರೆಲ್ಲ ಅದು ಗುನುಕೊಳ್ಳೋದು ಯಾವಾಗಲೂ ಇದ್ದೇ ಇರುತ್ತೆ. ಆಮೇಲೆ ಇವನೇನೋ ಶುರು ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಒಂದು ಡ್ಯುಯೆಟ್ಟು ಏನೋ ಯಾವುದೋ ಹಾಡು ನೆನಪಾಯಿತು, ಶುರು ಮಾಡ್ತಾನೆ ಅಂದರೆ ಜೊತೆಗೆ ಸೇರ್ಕೋತೀನಿ, ಅಥವಾ ನಾನೇ ಶುರು ಮಾಡಿದ್ರೆ ಜೊತೆಗೆ ಸೇರ್ಕೋತೀವಿ. ಮತ್ತು ನಮ್ಮ ಬ್ಯಾಂಡ್ ಸಾಂಗ್ಸ್ ಅಪ್ಗ್ರೇಡ್ ಮಾಡಬೇಕು, ಹೊಸ ಸಾಂಗ್ಸ್ ಆ್ಯಡ್ ಮಾಡಬೇಕು ಅಂದರೆ ಅದು ಡಿಸ್ಕಷನ್ ನಡೀತಾನೆ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಮ್ಯೂಸಿಕ್ ಬಗ್ಗೆ ಟಾಕ್ ಇದ್ದೇ ಇರುತ್ತೆ. ಈ ಹಿಂದೆ ನಾವು ಒಂದು ಕತೆ ಕೇಳ್ತಿದ್ವಿ, ನಿಮಗೂ ಕತೆ ಗೊತ್ತಿರುತ್ತೆ. ಯಾವುದೋ ಒಂದು ಊರಲ್ಲಿರೊಬ್ಬ ರಾಜ, ನಮ್ಮ ಸಾಮ್ರಾಜ್ಯದ ಎಲ್ಲರೂ ಕೂಡ ಸಂಗೀತದಲ್ಲೇ ಮಾತನಾಡಬೇಕು, ಒಂದಕ್ಕೆಲ್ಲ ಸಂಗೀತದಲ್ಲಿ ಮಾತಾಡ್ತಿದ್ರಂತೆ. ರಿಮೆಂಬರ್ ದಟ್ ಒಂದು ಕತೆ ಇತ್ತಲ್ಲ, ನಾಸ್ಟಾಲಜಿಕ್ ಫೀಲ್ ನಮ್ಗೆಲ್ಲ. ಆ ಥರದ್ದು ನಿಮ್ಮ ಮನೇಲಿ ನಡೆಯಲ್ವಾ? ಜ್ಯೋತಿ ನಂಗೆ ತಿಂಡಿ ಕೊಡು ಅಂತಾನು ಸಂಗೀತದಲ್ಲಿ ಇಲ್ಲ ಅಷ್ಟೆಲ್ಲ ಅಲ್ಲ, ಏನಾರು ಆ ಥರದ್ದು ಏನಾರು ವೇರಿಯೇಷನ್ಸ್ ನಡೀತಾ ಇರುತ್ತಾ? ಅಯ್ಯೋ, ಇವನು ಒಂಥರ ಆಶು ಕವಿತ್ವ ಭಯಂಕರ. ಇವನು ಓ ಯಾವ್ದೋ ಸಾಂಗಿಗೆ ಏನೋ ಲಿರಿಕ್ ಹಾಕ್ಬಿಟ್ಟು ಏನೋ ಕಾಮಿಡಿ ಮಾಡ್ತಿರ್ತಾನೆ, ಅದನ್ನ ಹಂಗೆ ಬೆಳೆಸ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನೊಂದ್ಸಲ ಪೋಲಿ ಲಿರಿಕ್ಸ್ ಕೂಡ ಆಗಿರುತ್ತೆ. ಇಲ್ಲಿ ಹೇಳಕ್ಕಾಗಲ್ಲ, ಸೆನ್ಸಾರ್ ಇದೆ. ಹೌದು, ಸೆನ್ಸಾರ್ ಇದೆ. ಸೊ ಅದ್ ನನಗ್ ಮಾತ್ರ ಎಕ್ಸ್ಕ್ಲೂಸಿವ್ಲಿ ಫಾರ್ ಮೀ. ಆ ಥರ ಎಲ್ಲ ಮಜಾ ನಡೀತಾನೆ ಇರುತ್ತೆ. ನೀವು ನೋಡಕ್ ಚಂದಿದ್ದೀರಿ, ಟಾಲ್ ಅಂಡ್ ಹ್ಯಾಂಡ್ಸಮ್, 6 ಅಡಿ ಕಟೌಟ್ ಇದು. ಹೀರೋ ಆಗಬೇಕು ಅಂತಾನೋ ಅಥವಾ ಹೀರೋಯಿನ್ ಆಗಬೇಕು ಅಂತ ನೀವಿಬ್ಬರಿಗೆ ಆಫರ್ ಬಂದಿಲ್ವಾ? ಲೀಡ್ ಒಂದಷ್ಟು ಬಂತು ನನಗೆ. ಹೀರೋ ಆಗಬೇಕು. ಇವನು ಸ್ಟಾರ್ ಸಿಂಗರ್ ಅಲ್ಲಿ ಹಾಡ್ತಾ ಇದ್ನಲ್ಲ, ಅವಾಗ್ಲೇ ಒಂದು ವಿಷ್ಣುವರ್ಧನ್ ಸಿನಿಮಾಗೆ ಸೆಕೆಂಡ್ ಲೀಡ್ ಆಗೋ ಏನೋ ಆಫರ್ ಬಂದಿತ್ತು. ಲೀಡ್ ಆಗಿ ಪೂಜಾ ಗಾಂಧಿ ಅವ್ರ ಜೊತೆಗೆ ಒಂದು ಬಂದಿತ್ತು. ಈಗಲೂ ಸೀರಿಯಲ್ಸ್ ಕೇಳಿದ್ರು. ರೀಸೆಂಟ್ ಟೈಮ್ಸ್ ಅಲ್ಲೂ ರಮೇಶ್ ಇಂದಿರಾ ಅವರು ಒಂದೆರಡು ಸೀರಿಯಲ್ ಕೇಳಿದ್ರು. ಬಟ್ ಅದನ್ನ ಆಕ್ಟಿಂಗ್ ನನಗೆ ಐ ಡೋಂಟ್ ರಿಲೇಟ್ ಟು ಇಟ್. ನಾನು ಆಕ್ಚುಲಿ ಹೇಳ್ದೆ, ಹೋಗು ಬೇಕಿದ್ರೆ ಆಕ್ಟ್ ಮಾಡು, ಬಟ್ ಹುಡುಗಿರ್ ಮುಟ್ಗಿಟ್ಟಂಗಿಲ್ಲ, ಅದೊಂದು ಕಂಡೀಷನ್ನು. ಆಕ್ಟಿಂಗ್ ಮಾಡು, ಹುಡುಗಿರ್ ಮುಟ್ಟಂಗಿಲ್ಲ. ಸೀನ್ ಹಂಗಿರುತ್ತೆ. ಇದೊಳ್ಳೆ ಚೆನ್ನಾಗಿತ್ತಲ್ಲ, ಪಾತ್ರ ಡಿಮ್ಯಾಂಡ್ ಮಾಡುತ್ತೆ. ಇಲ್ಲ, ನಾವು ಸ್ಕ್ರಿಪ್ಟ್ನ ಸ್ವಲ್ಪ ಚೇಂಜ್ ಮಾಡಿಕೊಂಡು ಇರುತ್ತಲ್ಲ, ಹೆಂಗಿರುತ್ತೆ ಪ್ರೀತಿ, ಯಾವ ರೇಂಜಲ್ಲಿ ಇದೆ. ಎಲ್ಲೋ ಯಾರೋ ಬಂದ್ರು, ಹಾಯ್ ವ್ಯಾಸ್ ಅಂತ ಬಂದೊಂದು ಹ್ಯಾಂಡ್ ಶೇಕ್ ಕೊಟ್ಬಿಟ್ಟು ಒಂದು ಸೆಲ್ಫಿ ತಗೊಂಡ್ರು. ಅದೆಲ್ಲ ಓಕೆ, ಯಾಕಂದ್ರೆ ನನ್ನ ಗಂಡ ಇನ್ನೊಂದು ನನಗೆ ಗೊತ್ತಲ್ಲ, ಆ ಟೆನ್ಷನ್ ತಗೊಳ್ಳಲ್ಲ. ಯಾರೋ ಬಂದು ಹಗ್ ಮಾಡಿದ್ರು, ಸೂಪರ್ ಹಾಡಿದ್ಯಾ ವ್ಯಾಸ್. ಹಗ್ಗಲ್ಲಿ ಈಗ ಗುಡ್ ಟಚ್ ಬ್ಯಾಡ್ ಟಚ್ ಇರುತ್ತಲ್ಲ, ಅದ್ರ ಗುಡ್ ಹಗ್ ಬ್ಯಾಡ್ ಹಗ್ ಇರುತ್ತಲ್ಲ. ಮೆನ್ ವಿಲ್ ಬಿ ಮೆನ್. ಇಲ್ಲ ಇಲ್ಲ, ಇವನ್ ಕಡೆಯಿಂದ ಬ್ಯಾಡ್ ಆಗಿ ಹೋಗಕ್ ಚಾನ್ಸೇ ಇಲ್ಲ. ಇನ್ ಕೇಸ್ ಆ ಹುಡುಗಿ ಕಡೆಯಿಂದ ಬ್ಯಾಡ್ ಆಗಿ ಹೋದ್ರೆ ಅವಾಗ ನಾನು ಹೆಂಗ್ ಕೊಡ್ಬೇಕು ಅವಳಿಗೆ ಕೊಡ್ತೀನಿ, ಇವನಿಗೇನು ಮಾಡಲ್ಲ. 17 ವರ್ಷದಿಂದ ಒಬ್ಬ ಹುಡುಗ ಜೊತೆಗಿದ್ದಾನೆ, 9 ವರ್ಷದಿಂದ ಮದುವೆ ಗಂಡನ್ ತರ ಇದ್ದಾನೆ, ಪ್ರತಿದಿನ ಅವನ ಮೇಲೆ ಕ್ರಶ್ ಆಗೋದು ಅಂದ್ರೆ ಹೆಂಗಮ್ಮ?
ಅದು ನನಗೂ ಗೊತ್ತಿಲ್ಲ, ಬಟ್ ಆಗುತ್ತೆ, ಎವ್ರಿಡೇ ಆಗುತ್ತೆ. ನಾನು ಇದು ಓವರ್ ಅನ್ಸುತ್ತೆ ನಿಮಗೆ, ಬಟ್ ಸ್ಟಿಲ್ ಹೇಳ್ತೀನಿ. ಈಗ ಏನೋ ಟಿ ವಿ ನೋಡ್ತಾ ಇರ್ತೀನಿ ಸ್ವಲ್ಪ ಹೊತ್ತು, ಅಥವಾ ಯಾರೋ ಫ್ರೆಂಡ್ಸ್ ಬಂದಿರ್ತಾರೆ, ಮಾತಾಡ್ತಾ ಇರ್ತೀನಿ, ಪ್ರಾಬಬ್ಲಿ ಒಂದು 5 ನಿಮಿಷ ಇವನ ಕಡೆ ನೋಡಿರಲ್ಲ. ಆಮೇಲೆ ಹಿಂಗೆ ತಿರುಗಿ ನೋಡಿದ್ರೆ ಎವ್ರಿ ಟೈಮ್ ಖುಷಿ ಆಗುತ್ತೆ, ಅಯ್ಯೋ ಮುದ್ದು ಅಂತಾನೆ ಅನ್ಸುತ್ತೆ. ಎವ್ರಿ ಟೈಮ್ ಆಗುತ್ತೆ, ನಿಜ ಫೀಲಿಂಗು. ಇದು ಓವರ್ ಅನ್ಸ್ಬೋದು ನಿಮಗೆ, ಬಟ್ ನಾನು ಹೇಳ್ತೀನಿ, ಪ್ರತಿ ಸಲ ಹೇಳ್ತೀನಿ. ಸೊ ಏನು ಮುಚ್ಚುಮರೆ ಇಲ್ವೇ ಇಲ್ಲ ನಿಮ್ಮಿಬ್ಬರ ಮಧ್ಯೆ, ಬಿಂದಾಸ್, ಕೂಲ್, ಲವಬಲ್, ಆರಾಮಾಗಿ. ಇಬ್ಬರದು ಫಿಂಗರ್ ಪ್ರಿಂಟ್ 2 ಮೊಬೈಲಲ್ಲೂ ಇದೆ. ಬಯೋಮೆಟ್ರಿಕ್ ಯಾರ ಮೊಬೈಲ್ ಏನ್ ಬೇಕಾರೋ ಚೆಕ್ ಮಾಡ್ತೀರಿ, ಮಾತಾಡ್ತೀರಿ, ಚೆಕ್ ಟೇಬಲ್ ಮೇಲೆ ಇರುತ್ತೆ ಅಷ್ಟೇ ಅದು. ಓಕೆ. ಆಮೇಲೆ 99% ಆಫ್ ದ ಟೈಮ್ ಇಬ್ರು ಮಾತಾಡೋದು ಲೌಡ್ ಸ್ಪೀಕರ್ ಅಲ್ಲೇ, ಕಿವಿಗೆ ಇಟ್ಕೊಂಡು ಮಾತಾಡೋದೆಲ್ಲ ಇಲ್ಲ. ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಗಂಡನ್ ಚೇರ್ ಅಪ್ ಮಾಡಕ್ಕೆ ಹೆಂಡತಿ ಬರ್ತಾರೆ, ಅಥವಾ ಹೆಂಡತಿ ಜೊತೆಗೆ ಅವಳಿಗೆ ಇಷ್ಟ ಅಂತ ಏನೋ ಕೊಡ್ಸಕ್ಕೆ ಯಾವಾಗ್ಲೂ ಗಂಡ ಜೊತೆಗೆ ಹೋಗ್ತಾನೆ. ಫ್ಯಾಂಟಾಸ್ಟಿಕ್. ಮತ್ತೆ ಇವರಿಬ್ರು ಯಾವುದೇ ವೇದಿಕೆಯಲ್ಲಿ ಹಾಡೋಕ್ಕೆ ಅಥವಾ ಗೆಟ್ ಟುಗೆದರ್ ಹಾಡೋಕ್ಕೆ ಒಂದಷ್ಟು ಕೂತ್ ಕೇಳಿಸ್ಕೊಡೋಕ್ಕೆ ನಾನು ವಿಟ್ನೆಸ್ ಮಾಡೋದ್ರಿಂದ ನೀವು ಮುದ್ದು ತರನೇ ಇದ್ದೀರಾ ಇಬ್ರು. ಅಂದ್ರೆ ಕಪಲ್ ಅಂದ್ರೆ ಹಿಂಗಿರ್ಬೇಕು. ಜನರಲಿ ಏನಾಗುತ್ತೆ ಗೊತ್ತಾ, ಕಪಲಲ್ಲಿ ರೆಸ್ಟ್ರಿಕ್ಷನ್ಸ್ ಜಾಸ್ತಿ, ನೀನು ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ. ಸೊ ಅದಕ್ಕೆ ಹೆಂಡತಿ ತವ್ರ ಮನೆಗೆ ಹೋಗ್ಲಿ ಅಂತ ಗಂಡ ಕಾಯ್ತಿರ್ತಾನೆ, ಅಥವಾ ಗಂಡ ಆಫೀಸ್ಗೆ ಹೋಗ್ಲಿ ಅಂತ ಹೆಂಡತಿ ಕಾಯ್ತಿರ್ತಾಳೆ. ಜನರಲ್ ಸಿನಾರಿಯೋಲಿ ಹಿಂಗೆ ಆಗೋದು. ಸೊ ಅವ್ರು ಹೋದಾಗ ಈಗ ಈ ಗಂಡ ಎಲ್ಲಿ ಹೋಗ್ತಾನೆ? ಟು ಹಿಸ್ ಫ್ರೆಂಡ್ಸ್. ಇನ್ನೆಲ್ಲಿ ಹೋಗ್ತಾನೆ? ಫ್ರೆಂಡ್ಸ್ ತಾನೆ. ಆ ಹೆಂಡತಿ ಎಲ್ಲಿ ಹೋಗ್ತಾಳೆ? ತವ್ರ ಮನೆಗೆ ಹೋದ್ರು ಫ್ರೆಂಡ್ಸ್, ಮನೆಯಲ್ಲಿ ಒಂದಷ್ಟು ಜನ, ಆಮೇಲೆ ಫ್ರೆಂಡ್ಸ್. ಸೊ ನಾವು ಫ್ರೆಂಡ್ಸ್ ಥರನೇ ಇದ್ಬಿಟ್ಟಿರೋದ್ರಿಂದ ಸೊ ಆ ಥರ ಬೇರೆ ಕಡೆ ಹೋಗಬೇಕು ಅಂತಲೂ ಅನ್ಸಲ್ಲ, ಬೇರೆ ಡೈವರ್ಷನ್ಸು ಬೇಕು ಅಂತ ಅನ್ಸಲ್ಲ. ಹೆಂಗೆ ಬೆಳಿಬೇಕು ನೆಕ್ಸ್ಟು? ಆಯಿತು, ಫೇಮ್ ಸಿಕ್ಕಾಯಿತು, ವ್ಯಾಸ್ನ ಎಲ್ಲರೂ ಕಂಡುಹಿಡಿತಾ ಇದ್ದಾರೆ, ಐಬಾಲ್ ಕ್ಯಾಚ್ ಇದ್ದೀರಿ, ಇನ್ನು ಹೇಗೆ ಬೆಳಿಬೇಕು ನನ್ನ ಗಂಡ, ನನ್ನ ಗೆಳೆಯ ಅನ್ಸುತ್ತೆ? ಅವ್ನಿಗೆ ಹೆಂಗಿದಾನೆ ಹಂಗೆ ನೋಡೋಕೆ ಬಯಸ್ತೀನಿ ಅಷ್ಟೇ. ನನಗೆ ಇನ್ನೇನೋ ಬೆಳೆದ್ಬಿಟ್ಟು ಏನೋ ದೊಡ್ಡದಾಗ್ಬಿಡ್ಬೇಕು, ಅದು ವಿ ಆರ್ ಡೂಯಿಂಗ್ ಗುಡ್. ಸೊ ಇದೇ ಕಂಟಿನ್ಯೂ ಆದರೂ ಓಕೆ. ಕನ್ನಡದಲ್ಲಿ ಹಾಡ್ತಿದ್ದಾರೆ, ಏಯ್ ನನ್ನ ಗಂಡ ಇನ್ನೆಲ್ಲೋ ಬಾಲಿವುಡಲ್ಲಿ ಸೌಂಡ್ ಮಾಡಬೇಕು ಅಥವಾ ಇನ್ನು ಬೇರೆ ಲೆವೆಲಲ್ಲಿ ಹೋಗಬೇಕು. ಏನು ಗೊತ್ತಾ, ನಮ್ಗೆ ಏನಾದ್ರು ಸಿಗ್ಬೇಕು ಅಂತ ನಮ್ಮ ಹಣೆಯಲ್ಲಿ ಬರ್ದಿದ್ರೆ ಅದು ಸಿಕ್ಕೇ ಸಿಗತ್ತೆ. ನಿನ್ನ ಆಸೆ ಹೇಳಮ್ಮ. ಇಲ್ದಿದ್ರೆ ಇಲ್ಲ, ನನಗೆ ಆ ಥರ ಏನು ಆಸೆ ಇಲ್ಲ. ಈಗ ಏನಿದ್ದೀವಿ ನಾವು ಚೆನ್ನಾಗಿದ್ದೀವಿ, ಹಿಂಗೆ ಇದ್ರು ಓಕೆ. ಅಥವಾ ಬೆಳವಣಿಗೆ ಓಕೆ, ನೀವು ಬಾಲಿವುಡ್ಗೆ ಹೋಗಿ ಹಾಡಿದ್ರೆ ಅದು ಬೆಳವಣಿಗೆ ಅನ್ನುತ್ತಾ, ಅವ್ನಿಗೆ ಖುಷಿ ಆಗುತ್ತಾ? ಓಕೆ, ಅದು ಆಗಲಿ, ಸಂತೋಷ, ಆಕ್ಸೆಪ್ಟ್ ಮಾಡ್ಕೊಳ್ತೀನಿ ಏನಾದರೂ. ಬಟ್ ಹಿಂಗಿರ್ಬೇಕು ಹಂಗಿರ್ಬೇಕು ಅದು ಅಚೀವ್, ಆ ಥರ ಬಿಗ್ ಗೋಲ್ಸ್ ಏನಿಲ್ಲ. ಅವ್ನು ಹಾಡ್ಕೊಂಡು ಖುಷಿಯಾಗಿರ್ಬೇಕು, ಅವನ ಜೊತೆ ನಾನು ಹಾಡ್ಕೊಂಡು ಖುಷಿಯಾಗಿರ್ಬೇಕು, ಅಷ್ಟೇ ಇರೋದು. ಬೇರೆ ಭಾಷೆಯಿಂದ ಎಲ್ಲೂ ಆಫರ್ ಬಂದಿಲ್ವಾ ಇದುವರೆಗೆ? ಬೇರೆ ಭಾಷೆಯಿಂದ ಬಂದಿಲ್ಲ. ನಾವು ಕನ್ನಡ ಸಿನಿಮಾಗೆ ಹಾಡಿರೋದನ್ನೇ ನಾನು ಬೇರೆ ಭಾಷೆಗೆ ಹಾಡಿದ್ದೀನಿ. ಅದೇ ಈ ಪೈಲ್ವಾನು, ಓಕೆ, ತೆಲುಗು ಪೈಲ್ವಾನ್ ಹಾಡಿದ್ದೀನಿ, ತಮಿಳ್ ಪೈಲ್ವಾನ್ ಟೈಟಲ್ ಟ್ರ್ಯಾಕು. ಆ ಥರ ನಾನು ಹಾಡಿರೋ ಹಾಡನ್ನೇ ಬೇರೆ ಲ್ಯಾಂಗ್ವೇಜಲ್ಲಿ ನನ್ನ ಕೈಯಲ್ಲೇ ಹಾಡಿಸಿದ್ದಾರೆ ಅಷ್ಟೇ. ಓಕೆ, ಬೇರೆ ಭಾಷೆಯಿಂದ. ಬಟ್ ಅವ್ರು ಯಾರು ನಿಮ್ಮನ್ನು ನೋಡಿ ಯಾರೋ ಗಾಯಕ ಇದನ್ನು ಹಾಡಿಸ್ಬೇಕು ಆ ಥರದ್ದು ಯಾವುದೋ ಆಫರ್ ಬಂದಿಲ್ವಾ, ಅವಕಾಶಗಳು? ಆ ಥರ ಯಾವುದು ಬಂದಿಲ್ಲ. ಕನ್ನಡ ಟೀಮ್ ಅವರೇ ಬರೀ ತೆಲುಗುಗೆ ಒಂದು ಸಿನಿಮಾ ಮಾಡಿದ್ರು. ಈ ಫಸ್ಟ್ ರ್ಯಾಂಕ್ ರಾಜು ಇದೆಯಲ್ಲ, ಹೌದು, ಅದ್ರದ್ದೇ ತೆಲುಗು ರೀಮೇಕ್, ಡಬ್ಬಲ್ಲ ರೀಮೇಕ್ ಮಾಡಿದಾಗ ಫಸ್ಟ್ ರ್ಯಾಂಕ್ ರಾಜು ಟೈಟಲ್ ಟ್ರ್ಯಾಕ್ ನಾನು ತೆಲುಗುಗೆ ಹಾಡಿದ್ದೆ. ಆ ಥರ. ಕಪಲ್ ಗೋಲ್ ಏನಿದೆ ಜೊತೆ? ಈಗ ಇವನು ಹೇಳ್ದಂಗೆ ಬ್ಯಾಂಡ್ ಒಂದು ಆ್ಯಕ್ಟಿವ್ ಆಗಿ ಇಟ್ಕೊಂಡು ನಮ್ಮದೊಂದು ಫಾರ್ಮ್ ಹೌಸ್ ಕಟ್ಟಬೇಕು ಅನ್ನೋ ಒಂದು ಕನಸಿದೆ. ಅದು ಲ್ಯಾಂಡ್ ತೊಗೊಂಡಿದ್ದೀವಿ, ಎಲ್ಲಿ? ಚನ್ನಪಟ್ಟಣದ ಹತ್ರ ಹೋಗೇನಹಳ್ಳಿ ಅಂತ. ಸೊ ಅಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಅಲ್ಲಿ ಫಾರ್ಮಿಂಗ್ ಮಾಡಿಕೊಂಡು, ಸಿಕ್ಕಾಪಟ್ಟೆ ಸೀನಿಕ್ ಆಗಿದೆ ಜಾಗ, ಅಲ್ಲಿ ಒಂದು ಮನೆ ಕಟ್ಕೊಂಡು ಓಡುವ ನದಿ ಸಾಗರವ ಸೇರಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಈ ಹಾಡಲ್ಲಿರೋ ಸಾಹಿತ್ಯ ಥರ ಇದೆ ಆ ಜಾಗ. ಸ್ವರ್ಗದಲ್ಲಿ ಮದುವೆ ಆಗುತ್ತೆ ಅಂತಾರಲ್ಲ, ಇದೇ ಸ್ವರ್ಗ. ಇಲ್ಲಿರುವಂತ ಮುದ್ದಾದ ಕಪಲ್ಗಳು ನೀವು. ಮತ್ತು ಹೇಗೆ ಬದುಕಬೇಕು, ಹೇಗೆ ಮನಸ್ಥಿತಿ ಇರಬೇಕು, ಗಂಡ ಹೆಂಡತಿರ್ದು ಅಥವಾ ಗೆಳೆಯ ಗೆಳತಿಯರ್ದು, ಹೇಗಿದ್ರೆ ಬದುಕು ಚೆನ್ನಾಗಿರುತ್ತೆ. ಮತ್ತು ಅವ್ರವ್ರಿಗೆ ಸ್ಪೇಸ್ ಕೊಟ್ಟು ಒಂದೇ ಸ್ಪೇಸಲ್ಲಿ ಇಬ್ಬರೂ ಇರೋದು ಅಂತಾರಲ್ಲ, ಅದು ನೀವಿಬ್ರು ಹಾಗೆ ಅನಿಸ್ತೀರಾ ನಮಗೆ? ಬಟ್ ನನಗೆ ನಾನು ಕಿವಿ ಮಾತು ನೋಡೋ ಇವ್ರಿಗೆ ಹೇಳೋದು, ಪ್ಲೀಸ್, ಕಪಲ್ಲು ಆ ಗಂಡ ಹೆಂಡತಿ ಬದುಕು ತುಂಬ ಕಾಮ್ ಆಗಿ ಆರಾಮಾಗಿರ್ಬೇಕಾದ್ರೆ ಆ ಕಂಡೀಷನ್ಸ್ ಅಪ್ಲೈ ಸ್ಟಾರ್ ಇರುತ್ತಲ್ಲ, ಅದನ್ನು ಅಳಿಸ್ಬಿಡ್ಬೇಕು. ಇಬ್ಬರು ಲೈಫ್ ತುಂಬ ಕಷ್ಟ, ಇಬ್ಬರು ಲೈಫಲ್ಲಿ ಅಳಿಸ್ಬೇಕದು. ಸೊ ಕಪಲ್ ಗೋಲಲ್ಲಿ ಅದೊಂದು ಮನೆ, ಆಮೇಲೆ ಫಾರ್ಮಿಂಗ್, ಇಬ್ಬರು ನಾವೇ ಬೆಳೆದು ಅದನ್ನು ತಿನ್ನಬೇಕು, ನಾವು ಬೆಳೆದಿದ್ದನ್ನ ನಾವು ಊಟ ಮಾಡಬೇಕು ಅಂತ ಅದೊಂದು. ಯಾವಾಗ ಎಷ್ಟು ವರ್ಷದ ಗೋಲ್ ಇದು?
ಇನ್ನೊಂದು ವರ್ಷದಲ್ಲಿ ಸಾಕಾರಗೊಳ್ಳುತ್ತೆ. ವಾವ್. ಮನೆ ವರ್ಕ್ ಕಟ್ಟಕ್ಕೆ ಶುರು ಮಾಡ್ಬೇಕಷ್ಟೇ. ಸೊ ವ್ಯಾಸ್ ಅಥವಾ ಜ್ಯೋತಿ ಅವ್ರು ಸಿಕ್ಕಿದಾಗ ನಿಮ್ಮ ಮನೆಯಲ್ಲಿ ಅಂದ್ರೆ ಅವರ ಊರ ಹೆಸರು ಹೇಳ್ತಾರಾಗ ಮೋಗೇನಹಳ್ಳಿ. ಅದೊಂದು ಲೋಕ ಪ್ರಪಂಚ ಸೃಷ್ಟಿ ಮಾಡಕ್ ರೆಡಿ ಆಗಿದ್ದೀರಾ. ಅದು ನೋಡಿ ಯೂನಿವರ್ಸ್ ಇವಳನ್ನ ತುಂಬಾ ವರ್ಷ ಮೋ ಅಂತ ಕರಿತಾ ಇದ್ದೆ. ಮೋ ಮೋ ಅಂದ್ರೆ ಈಗ್ಲೂ ಹಂಗೆ ಕರೆಯೋದು. ಅದು ಮಾ ಮೀ ಅಂತೆಲ್ಲ ಕರಿತಾರಲ್ಲ ಕೆಲವರು, ಮಾ ಬಾಮ್ಮ ಅಂತೆಲ್ಲ. ಇವನು ಮೋ ಅಂತ ಇದ್ದ ನೋಡಿ ಫ್ರೆಂಡ್. ನಾನು ಅವ್ನ ಹಂಗೆ ಕರೆಯೋದು, ಇವನು ಹಂಗೆ ಮೋ. ಮೋ. ನೀವು ಮೋ ಅಂತಾನೆ, ಮೋ ಇಬ್ರು ಮೋಮೋ. ಮೋ ಅಂತ ಕರೆದು ಕೊನೆಗೆ ಮೋಗೇನಹಳ್ಳಿಲೇ ನಮ್ಗೊಂದು ಜಾಗ ಸಿಕ್ಕಿ, ಓ ಹಂಗ. ಅದು ಜಪ ಮಾಡಿ ಮಾಡಿ ಸಿಗುತ್ತೆ ಅಂತಾರಲ್ಲ, ಓಕೆ. ಆತರ ಮೋ 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 ಒಂದು ನಮ್ಮ ಊರ ಹೆಸರು ಇವತ್ತು ಮೋಗೇನಹಳ್ಳಿ. ಸೊ ಈಗ ಸುತ್ತಾ ಇರ್ತೀವಿ, ಟೈಮ್ ಫ್ರೀ ಸಿಕ್ಕಿದಾಗ 2 ದಿನ ಬಿಡುವ ಸಿಗ್ತಾ ಹೊರಡ್ತೀವಿ ಈಗ ಗಾಡಿ ಎತ್ಕೊಂಡು. ನಾವು ಸೋಷಿಯಲ್ ಮೀಡಿಯಲ್ಲಿ ನಾವು ನೋಡ್ತೀವಿ ಅಂದರೆ ಈ ಥರ ಎಲ್ಲಿ ಹೋಗ್ಬೋದು ಅಂತ ಜಾಗಗಳೇ, ಓಕೆ. ಅಥವಾ ಇವಳು ರೆಸಿಪೀಸ್ ನೋಡ್ತಾಳೆ. ಅದಕ್ಕೆ ನಮ್ಮಿಬ್ಬರದೇ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ, ಜಂಗಮ ಪ್ರೇಮ ಅಂತ. ನಾನು ಏನಾದ್ರು ನೋಡಿ ಇಷ್ಟ ಆಯಿತು ಅಂದರೆ ಆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ನಾನು, ಇವಳು ಏನೋ ಇಷ್ಟ ಆಯ್ತು ಇವಳು ಶೇರ್ ಮಾಡ್ತೀನಿ. ಜಗತ್ತಲ್ಲಿ ಗಂಡ ಹೆಂಡ್ತಿರೋ ಒಂದು ಗ್ರೂಪ್ ಮಾಡ್ಕೊಂಡಿರೋದು ಇದೆ ಫಸ್ಟ್. ಇಬ್ಬರೇ ಒಂದು ಗ್ರೂಪು, ಅದು ಗಂಡ ಹೆಂಡ್ತಿರು ವಾಟ್ಸಪ್ ಅಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡವ್ರೆ, ಇಬ್ಬರೇ ಇರ್ತಾರೆ, ಅವ್ರಿಬ್ರೇ ಹಾಕೋದು. ಅದನ್ನ ಡೈರೆಕ್ಟ್ ಕಳಿಸ್ಬೋದು ತಾನೆ. ಚಾಟ್ ಮಧ್ಯ ಕಳೆದೋಗುತ್ತೆ. ಚಾಟ್ ಎಷ್ಟೊಂದು ಚಾಟ್ ಮಾಡಿರ್ತೀವಿ, ಅದ್ರ ಮಧ್ಯ ಹುಡ್ಕೋದು ಕಷ್ಟ. ಇಲ್ಲಿ ಬರೀ ಟ್ರಾವೆಲ್ ಬಗ್ಗೆ ಇರೋದು ಮಾತ್ರ ಇರುತ್ತೆ. ಶಿವನೇ, ಇದು ಗೊತ್ತೇ ಇರಲಿಲ್ಲಮ್ಮ ನಂಗೆ ನಿಜವಾಗ್ಲೂ ಗಂಡ ಹೆಂಡ್ತಿರೋ ಗ್ರೂಪ್ ಅಲ್ಲಿ ಇರೋದು. ಸೊ ಇಲ್ಲಿ ಬರೀ ಟ್ರಾವೆಲ್ ಬಗ್ಗೆ ಮಾತ್ರ ಇರುತ್ತಲ್ಲ, ಸೊ ಹುಡ್ಕೋದು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅನ್ಸುತ್ತೆ, ನಡಿ ಇಲ್ಲಿ ಹೊರಡೋಣ. ಆನ್ ಪ್ರಯಾರಿಟಿ ನಿಮ್ಮಿಬ್ಬರ ಬದುಕಲ್ಲಿ ಬಕೆಟ್ ಲಿಸ್ಟ್ ಅಲ್ಲಿ ಏನಿದೆ? 3 1 2 3 ಏನಿದೆ? ಫಸ್ಟ್ ಮನೆ, ಫಾರ್ಮ್ ಹೌಸ್. ಸೆಕೆಂಡ್ ಒನ್ ಹೇಳು ಬಂಗಾರಿ. ನೆಕ್ಸ್ಟ್ ಅದೇ ಬ್ಯಾಂಡ್ದು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ಅದೊಂದಿದೆ. ಮೂರನೇದು ಮನೆ ಆಯಿತು, ಇದಾಯಿತು ಅಂದರೆ ಟ್ರಾವೆಲ್ ಮಾಡಬೇಕು ಅಂತ ಇದೆ. ನೋಡಪ್ಪ, ನಿಮ್ಮಿಬ್ಬರಿಗಂತೂ ದೇವರು ಗೊತ್ತಲ್ಲ, ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ. ಅದೇ ಆಗ್ಲಿ, ಆಗ್ಬಿಡುತ್ತೆ ಅಲ್ಲ ಆಗ್ಲಿ, ನಾವು ಹೃದಯದಿಂದ ಫೀಲ್ ಮಾಡ್ತೀವಿ. ಈ ತರ ಮಾತುಗಳನ್ನ ಕೇಳಿಸ್ಕೊಂಡ್ಮೇಲೆ ನ್ಯೂಸು ನಮ್ಮ ಪ್ಲಾಟ್ಫಾರ್ಮ್ ಮೂಲಕ ನೋಡ್ತಿರೋರು ಅನ್ಕೋತಾರೆ, ವಾಟ್ ಎ ಕ್ಯೂಟ್ ಕಪಲ್ ಇವರಿಬ್ರು. ಅದಕ್ಕೆ ದೃಷ್ಟಿ ತೆಗೆದಾಯ್ತಲ್ಲ, ಬಿಡಬಾರ್ದು ಯಾರು. ನಿಮ್ಮಿಬ್ಬರು ನೋಡಿ ಏನ್ ಕಮೆಂಟ್ ಕೊಡ್ತಾರೆ, ಬೆಸ್ಟ್ ಕಮೆಂಟ್ಸ್ ನೀವು ರಿಸೀವ್ ಮಾಡೋದು. ಏನು ಮೇಡ್ ಫಾರ್ ಈಚ್ ಅದರ್ ಅಂತಾರೆ. ಗಂಡ ಹೆಂಡತಿ ಆಕ್ಚುಲಿ ಸಿಂಪಲ್ ಆಗಿ ಇರ್ಬೋದಲ್ವಾ, ನಾವೇ ಯಾಕೆ ಕಾಂಪ್ಲಿಕೇಟ್ ಮಾಡ್ಕೋತಾ ಇದೀವಿ ಅಂತ ಅನ್ಸುತ್ತೆ ಹೇಳ್ತಾರೆ. ನಿಮ್ಮ ನೋಡಿದ್ರೆ ನಿಮ್ಮ ಥರ ಇರಬೇಕು ಅನ್ಸುತ್ತೆ ಅಂತಾರೆ. ಆಮೇಲೆ ಸ್ಟೇಜ್ ಮೇಲೆ ತುಂಬ ಮುದ್ದಾಗಿ ಕಾಣಿಸ್ತೀರಾ ಅಂತ ಹೇಳ್ತಾರೆ. ಆಮೇಲೆ ನೀವಿಬ್ಬರು ಪರ್ಫಾರ್ಮ್ ಮಾಡುವಾಗ ನಿಮ್ಮದು ಕೆಮಿಸ್ಟ್ರಿ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ತುಂಬ ಕಾಂಪ್ಲಿಮೆಂಟ್ಸ್ ಬರ್ತಾ ಇರೋದು ಆ ಥರ. 6 ಅಡಿ 3 ಅಡಿ ಕಾಂಬಿನೇಷನ್ ಇದು. 6 5 ಓಕೆ. ಅವ್ನು ಹೇಳಿದಾನಲ್ಲ ನೋಡೋ ಕತ್ತು ಎತ್ತಿ ಅಂತ, ಅದಕ್ಕೆ ಕತ್ತೆತ್ತೆ ನೋಡ. ಬಟ್ ಯಾವ್ದಾದ್ರು ಪಕ್ಕ ನಿಂತ್ಕೋಬೇಕಾದ್ರೆ ಸ್ಟೂಲ್ ಹಾಕೊಂಡು ನಿಂತ್ಕೊಂಡಿದ್ದೆಲ್ಲ ಇದೆಯಾ? ನಾವು ಫೋಟೋ ಕ್ರೇಜ್ ಜಾಸ್ತಿ ಇಲ್ದಿರೋದ್ರಿಂದ ಆ ಪ್ರಮೇಯ ಬಂದಿಲ್ಲ. ನೋ ಸೆಲ್ಫೀಸ್, ವೆರಿ ರೇರ್. ಯಾವುದು ಗ್ರ್ಯಾಂಡ್ ಸೆಲೆಬ್ರೇಷನ್ ಪಾರ್ಟಿ ಕೊಡೋದು ಆ ಥರದ್ದೇನು ಮಾಡಲ್ಲ? ಬರ್ಡೇ ಆ್ಯನಿವರ್ಸರಿ ಆ ಥರದ್ದು ಯಾವುದು ಲಾಜಿಕ್ ಇಲ್ವಾ ನಿಮ್ಮ ಬದುಕಲ್ಲಿ? ನಮ್ಮ ಮನೇಲಿ ಪಾರ್ಟೀಸ್ ನಡೀತಾನೆ ಇರುತ್ತೆ, ಬಟ್ ಕ್ಲೋಸ್ ಸರ್ಕಲ್, ಕಸಿನ್ಸ್ ಒಂದು 8 ಜನ 10 ಜನ ಬರ್ತಾರೆ, ಫ್ರೆಂಡ್ಸ್ ಒಂದು 8-10 ಜನ ಬರ್ತಾರೆ, ಆ ಥರ. ಬಟ್ ನಾವು ಮನೆ ಕಟ್ಟಿದಾಗ್ಲೂ ಫಾರ್ಮ್ ಹೌಸ್ ಕಟ್ಟಿದ ಮೇಲೂ ಗೃಹ ಪ್ರವೇಶ ಅಂತ ಒಂದು ಇವೆಂಟ್ ಮಾಡಬೇಕು, ಅದಕ್ಕೆ ಇಷ್ಟು ಜನ ಕರಿಬೇಕು, ಆ ಥರ ಇಲ್ಲ. ನಮ್ಮ ಮದುವೆ ಆಗಿದ್ದೆ 40,000ದಲ್ಲಿ. ನಾವು 40,000ದಲ್ಲಿ ನಮ್ಮ ಮದುವೆ ಮುಗಿಸ್ಬಿಟ್ವಿ. ಸೊ RR ಪಾರ್ಟಿ ಹಾಲ್, ರಾಜರಾಜೇಶ್ವರಿ ನಗರ. ಸಖತ್ತಲ್ಲ, ಅಷ್ಟೇ ಸಿಂಪಲ್. ಏನು ಕೊಂಡ್ಕೊಳ್ಳೇ ಇಲ್ವಾ? ಏನು ತಾಳಿ ಬಿಟ್ರೆ ಏನೇನೂ ತಗೊಳ್ಳಿಲ್ಲ. ಅದಕ್ಕೆ 40,000ನಾ? ಅಷ್ಟೇ ಮೈನ್, ಅದಕ್ಕೇನೆ. ಮತ್ತೆ ಚಿನ್ನಕ್ಕಾಗದ ದುಡ್ಡು ಅಷ್ಟೇ. ಅಷ್ಟೇ ಗುರು, ನಿನ್ ಮನೆ ನೀನೊಂದು ಪ್ಯಾಂಟ್ ಶರ್ಟ್ ಹಾಕಮ್ಮ, ನಾನೊಂದು ಸೀರೆ ಉಟ್ಕೊಂಡ್ಬರ್ತೀನಿ ಅಷ್ಟೇ. ನಥಿಂಗ್ ಮಚ್. ಅದೇನು ಖರ್ಚಾಗ್ಲಿಲ್ಲ. ಬಟ್ ನಮಗೆ ಮದುವೆ ಅಂದರೆ ಈಗ ಬದುಕ್ತಿದ್ದೀವಲ್ಲ ಜೊತೆಗೆ, ಇದು ಮದುವೆ, ಆ ಫಂಕ್ಷನ್ ಅಲ್ಲ ಅಂತ. ಸೊ ಅದೊಂದು ಸಮಾಜದಲ್ಲಿ ಅದೊಂದು ಕಲ್ಪನೆ, ತಪ್ಪು ಕಲ್ಪನೆ. ಜೋರಾಗಿ ಮದುವೆ ಮಾಡೋದು ನೀವು ಜೋರಾಗಿ ಇರಬೇಕು ಗಂಡ ಹೆಂಡತಿ. ಎಷ್ಟು ಜೋರಾಗಿ ನೀವು ಖುಷಿಯಾಗಿ ನೆಮ್ಮದಿಯಾಗಿರ್ತೀರಾ, ಎಷ್ಟು ಪ್ರೀತಿಸ್ತೀರಾ ಒಬ್ರು, ಅದು ಜೋರು ಮದುವೆ. ಆ ಜೋರು ಪ್ರೀತಿಲಿ ತೋರಿಸಿದ್ರೆ ಚಂದ, ಮದುವೆಲಲ್ಲ ಅಂತ ನಮ್ಮ ಕಾನ್ಸೆಪ್ಟ್. ಇಲ್ಲ, ಎಷ್ಟೋ ಜನ ಅನ್ಕೊಂಡ್ರು ಇನ್ನೊಂದು ಕೊರಿತಾ ಇರತ್ತೆ, 4 ಜನ ಏನು ಮಾತಾಡ್ತಾರೆ ಅಂತ. ಅದ್ರ ಬಗ್ಗೆ ನಾವು ಯಾವುದು ಆ 4 ಜನದ ಬಗ್ಗೆ ಯೋಚನೆ ಮಾಡೋ ತನಕ 4 ದಿನನೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಆ 4 ಜನಕ್ಕೆ ನಾವು ಯಾವತ್ತೂ ಕೇರ್ ಮಾಡಿಲ್ಲ, ಮಾಡೋದು ಇಲ್ಲ. ನೆವರ್ ಇನ್ ಅವರ್ ಲೈಫ್. ಒಂಥರ ನಿಮ್ಮ ಬದುಕಲ್ಲಿ ಗ್ಲಾಮರ್ ಇದೆ ಮತ್ತು ಗ್ರಾಮರ್ ಇದೆ, ಜೊತೆಗೆ ಲವ್ ಅಂತೂ ಡಿಫಾಲ್ಟ್ ಇದೆ. ಸೊ ಇದು ತುಂಬಾ ಚೆನ್ನಾಗಿ ನಿಮ್ಮನ್ನ ಡ್ರೈವ್ ಮಾಡ್ತಾ ಇದೆ ಮತ್ತು ಖುಷಿಯಾಗಿಟ್ಟಿದೆ. ಬೇಂದ್ರೆ ಅಜ್ಜ ಹೇಳಿದ ಥರ, ಸರಸ ಜನನ ವಿರಸ ಮರಣ
ಸಮರಸವೇ ಜೀವನ. ಎಸ್. ಹೀಗೆ ಚೆನ್ನಾಗಿ ನಗ್ನಗ್ತಾ ಮುದ್ದಾಗಿರಿ ಜೋಡಿ. ಥ್ಯಾಂಕ್ ಯು. ನಮ್ಮನ್ನ ಸಂಗೀತದ ಮೂಲಕ ಮತ್ತು ಕಲೆಯ ಮೂಲಕ ಯಾವಾಗಲೂ ಎಂಟರ್ಟೈನ್ ಮಾಡಿ ಆ್ಯಂಡ್ ಇನ್ನಷ್ಟು ಆ ಯಶಸ್ಸುಗಳು ಮತ್ತು ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಹರಿಕತೆಗೆ ಬಂದಿದ್ದಕ್ಕೆ ನಂಗೆ ಭಾಳ ಖುಷಿ ಅನ್ಸುತ್ತೆ. ಇಲ್ಲ, ನಾವು ಆ್ಯಕ್ಚುಲಿ ವಿ ಶುಡ್ ಥ್ಯಾಂಕ್ ಯು. ವಿ ಸ್ಪೆಂಟ್ ಅ ನೈಸ್ ಟೈಮ್ ಹಿಯರ್. ಇದೊಂಥರ ಹರಿಕತೆ ಮಜಾ ಇತ್ತು. ಇಟ್ ವಾಸ್ ನಾಟ್ ಲೈಕ್ ಅ ಫಾರ್ಮಲ್ ಇಂಟರ್ವ್ಯೂ ಥರ ಇರಲಿಲ್ಲ. ಸೊ ಇಂಟರ್ವ್ಯೂಗೆ ಮುಂಚೆ ನಾವು ಬಂದಲ್ಲಿ ಹರಟೆ ಹೊಡಿತಾ ಇದ್ದಾಗ ವಿ ರಿಲೀವ್ಡ್ ಅವರ್ ಓಲ್ಡ್ ಡೇಸ್. ನೀವು ಎಲ್ಲ ಮೀಟ್ ಮಾಡಿದ್ದು. ಸೊ ಇಟ್ ವಾಸ್ ನೈಸ್, ವೆರಿ ಇನ್ಫಾರ್ಮಲ್ ಆ್ಯಂಡ್ ವೆರಿ ನೈಸ್. ನಮಗೂ ಭಾಳ ಖುಷಿ ಆಯಿತು. ಆ್ಯಂಡ್ ನ್ಯೂಸು ತುಂಬ ಚೆನ್ನಾಗಿ ಬರ್ತಾ ಇದೆ. ಹೀಗೆ ಮುಂದುವರಿಸ್ಕೊಂಡು ಹೋಗಿ. ಇನ್ನೂ ದೊಡ್ಡ ದೊಡ್ಡ ಪ್ಲ್ಯಾನ್ಸ್ ಇದೆ ನಿಮಗೆ, ಅದೆಲ್ಲ ಈಡೇರೋಂಗಾಗಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಅಸ್. ಇವತ್ತಿನ ಹರಿಕತೆಯ ಅತಿಥಿ ದಂಪತಿಗಳಿಗೆ ಒಂದು ಪ್ರೀತಿಯ ಗೌರವ. ಇಬ್ಬರು ಫುಡ್ಡಿಗಳಾಗಿರೋದ್ರಿಂದ ಫುಡ್ಡಿಗಳೆಲ್ಲ ಹಂಗೆ ಮಾಡೋಕ್ಕೋದ್ರೆ ತುಂಬ ಅಳದು ತೂಗಿ ತಿಂತಾರೆ. ಸ್ಟಿಲ್ ಒಂದು ಹೆಲ್ದಿ ಮತ್ತು ಟೇಸ್ಟಿ ಅದನ್ನು ನಿಮಗೆ ಕೊಡೋಕೆ ಬಯಸ್ತೀನಿ ನಾನು. ಅದು ನಿಮಗೆ ಕೇಕ್ ವಾಲಾ ಮತ್ತು ತಾಜಾ ಮಿಠಾಯಿ ಕಡೆಯಿಂದ. ಮತ್ತು ನೀವು ಗ್ರೀನ್ ಟೀನ ಇಷ್ಟಪಡೋದ್ರಿಂದ ನ್ಯೂಸು ನಮ್ಮ ಜಗ್ಗಲ್ಲಿ ಇನ್ಮೇಲಿಂದ ಗಂಡ ಹೆಂಡ್ತಿರಿಬ್ರು ಖಂಡಿತ ಗ್ರೀನ್ ಟೀ ಕುಡಿಬೇಕು, ಕಾಫಿ ಕುಡಿಬೇಕು. ಡೆಫಿನೆಟ್ಲಿ. ಓಕೆ, ಮೊದಲಿಗೆ ಗೆಳೆಯ ಗಾಯಕ ವ್ಯಾಸರಾಜ್ ಸೋಸ್ಲೆ. ಥ್ಯಾಂಕ್ ಯು ಸೊ ಮಚ್ ಹರೀಶ್. ಥ್ಯಾಂಕ್ ಯು. ಅದ್ರಲ್ಲೂ ತುಂಬ ಜಾಸ್ತಿ ಲವ್ ತೋರಿಸ್ತಾರೆ. ಇಬ್ಬರಿಗೂ ಒಂದು ಸಾಕು ಅಂತ. ಹೆಂಗ್ ಗೊತ್ತಾ, ಒಂದೇ ಜಗ್ಗಲ್ ಕಾಫಿ ಕುಡಿಯೋರು, ಒಂದೇ ಜಗ್ಗಲ್ ಗ್ರೀನ್ ಟೀ ಕುಡಿಯೋರು. ನಾವು ಇಬ್ಬರು ಒಂದಿಟ್ಕೊಂಡು ಕುಡೀಲಿ, ಚೇಸ್ ಮಾಡಲಿ ಅಂತ. ಸೊ ಆತ್ಮೀಯರು, ಅಫ್ಕೋರ್ಸ್ ನನ್ನ ತುಂಬ ಹಳೆಯ ಗೆಳತಿ. ಆದರೆ ಆಕೆ ಕಲಾಲೋಕದಲ್ಲಿ ಮಾಡಿರುವಂಥ ಸಾಧನೆ ಮತ್ತು ಮೂಡಿಸಿರುವಂಥ ಹೆಜ್ಜೆ ಗುರುತುಗಳಿದೆಯಲ್ಲ, ಅದು ಯಾವಾಗಲೂ ಚಿರಸ್ಮರಣೀಯ. ಸೊ ಜ್ಯೋತಿ ವ್ಯಾಸರಾಜ್, ಸೋ ನೈಸ್ ಆಫ್ ಯು. ಪ್ಲೀಸ್. ಥ್ಯಾಂಕ್ ಯು ಜ್ಯೋತಿ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಅ ಪ್ಲೆಷರ್. ಇವತ್ತಿನ ಹರಿಕತೆ ವ್ಯಾಸರಾಜ್ ಸೋಸ್ಲೆ ಮತ್ತು ಜ್ಯೋತಿ ವ್ಯಾಸರಾಜ್ ಅವರ ಜೊತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೇನು ಅನ್ನಿಸ್ತು? ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲರೂ ಕೂಡ ಸಿಗ್ತೀವಿ. ಈ ಎಪಿಸೋಡ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೋದು. ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ಇಲ್ಲಿಗೆ ಹರಿಕತೆ ಮುಗಿಸ್ತೀನಿ. ಸಿಗೋಣ ಅಲ್ಲ? ನಾನು ಹರೀಶ್ ನಾಗರಾಜು. ನಮಸ್ಕಾರ.